ಅದಕ್ಕೋಸ್ಕರನೇ ನಾನು ಇವತ್ತು ತುರ್ತಾಗಿ ನಿನ್ನೆ ಇವರಿಗೆ ಹೇಳಿದೆ. ಎಲ್ಲ ಕೊನೆಗೆ ನಾನು ಬರ್ತಾ ಇರಲಿಲ್ಲ. ಸಡನ್ಲಿ AC ನಾವು ಹೇಳಿದ್ವಿ, ನಾವು ಎಲ್ಲ ಒಟ್ಟಿಗೆ ಹೋಗೋಣ, ನಾವೇ ತಗೊಳ್ಳೋಣ ಸರ್ಕಾರದ ಪರವಾಗಿ ಅರ್ಜಿ ಅಂತೇಳಿ ನಿಮ್ಮ ಮನವಿ ತಗೊಳ್ಳೋಕ್ಕೋಸ್ಕರ ನಾನೇ ಬಂದಿದ್ದೀನಿ ಇವತ್ತಿನ ಒಂದು ಗ್ರಾಮ ಸಭೆಗೆ. ಹಾಗಾಗಿ ನಿಮ್ಮ ಏನು ಇಲ್ಲಿಯ ಅದನ್ನು ಸಂಪೂರ್ಣವಾಗಿ ನಾವು ಸರ್ಕಾರಕ್ಕೆ ಕೊಡ್ತೀವಿ. ಆನಂತರ ನೀವು ಹೋರಾಟ ಮಾಡಿದ್ದು ಸಹ ಸರ್ಕಾರಕ್ಕೆ ಅದು ಮನವಿ ಕೊಡಬೇಕಂತ ಕೇಳಿದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಶ್ರೀಮತಿ ನಮ್ಮ ಚೀಫ್ ಸೆಕ್ರೆಟರಿ ಆದಂಥ ಶಾಲಿನಿ ರಜನೀಶ್ ಅವ್ರ ಹತ್ರನೂ ಮಾತಾಡಿದ್ದೀನಿ. ಜೊತೆಗೆ ನಮ್ಮ ಕಂದಾಯ ಸಚಿವರ ಹತ್ರನೂ ನಾನು ಮಾತಾಡಿ ಬಂದಿದ್ದೀನಿ. ಅವರೆಲ್ಲ ಹೇಳೋದೇನೆಂದರೆ ಅಬ್ಜೆಕ್ಷನ್ ಇರಬೇಕು, ನಿಮ್ಮದೆಲ್ಲದೂ ಕೊಡಬೇಕಂತ ಕೇಳಿದ್ದಾರೆ. ಅದಕ್ಕಾಗಿ ತುರ್ತಾಗಿ ಇವತ್ತಿನ ಸಭೆ ಕರೆದಿದ್ದೀನಿ. ಒಬ್ಬ ಕೆಲಸ ಕಾರ್ಯಗಳನ್ನು ಒತ್ತಿ ಯಾವ ಭಯ ಏನಿದೆ, ಭಯ ಇಲ್ಲಿ ಗೊತ್ತಾಗುತ್ತೆ, ಎಲ್ಲರಿಗೂ ಬಂದಾಗಲೇ ಗೊತ್ತಾಗುತ್ತೆ ಏನು ಇವತ್ತು ಭಾಗದ ಜನರು. ಯಾಕಂದರೆ ಸಹಜವಾಗಿ 2-3 ಡ್ಯಾಮ್ಗಳ ಮುಳುಗಡೆಯಾಗಿ ನಿರಾಶ್ರಿತರಾಗಿ ಆ ಕಾಲದಲ್ಲಿ ಇವತ್ತು ಭೂಮಿ ಕಳ್ಕೊಂಡು ಇಲ್ಲಿ ನೆಲೆ ನಿಂತಂಥವ್ರು. ಮತ್ತೆ ಯಾವುದಾದ್ರು ಒಂದು ಯೋಜನೆ ಬಂದರೆ ಅದು ಭಾಳ ಮನುಷ್ಯನ ಜೀವನಕ್ಕೆ ಅಪಾಯ ಆಗುತ್ತೆ. ಹಾಗಾಗಿ ಇವತ್ತೇನು ಅದು ಬಂದಿದೆ ಅದರ ಬಗ್ಗೆ ವಿಚಾರವಾಗಿ ಹೇಳೋದಂದರೆ, ಅದು ಒಂದು ಸರಿ ರಾಜ್ಯದ ಚೀಫ್ ಸೆಕ್ರೆಟರು ಬೇರೆಯವರು ಕೇಳಿದ್ದಾರೆ. ಯಾರಿಗೆ ನಮ್ಮ ತಹಶೀಲ್ದಾರ್ ರಶ್ಮಿ ಇದ್ದಂಥ ಸಂದರ್ಭದಲ್ಲಿ ಒಂದ್ಸರಿ ಕೇಳಿದ್ದಾರೆ. NTPC ಅಂತೇಳಿ ಅದರಲ್ಲಿ ಅದು ಬಿಟ್ಟರೆ ಆನಂತರ ಈಗ ಮತ್ತೆ ಬಂದಿದೆ. ಅದು ಏನು ಮಾಡ್ಬೋದು ಅಂತೇಳಿ AC ಅವ್ರಿಗೆ ಕಳಿಸಿದ್ದಾರೆ. ನಾವು ಅದನ್ನು ರಿಪೋರ್ಟ್ ಹಾಕ್ತೀವಿ, ಇಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಈ ಥರ ಸಮಸ್ಯೆಗಳಿದೆ, ಮುಳುಗಡೆ ಸಂತ್ರಸ್ತರು ಭಾಳ ವರ್ಷದಿಂದ ಇದ್ದಂಥವ್ರು. ಮತ್ತು ಇಲ್ಲಿ ನಮ್ಮ ಮಲೆನಾಡು ಅಂತ ಹೇಳಿದರೆ ಥಿಕ್ ಫಾರೆಸ್ಟ್ ಇರುವಂಥ ಜಾಗ, ಸೂಕ್ಷ್ಮ ಪ್ರದೇಶ, ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಯೋಜನೆ ಕೈ ಬಿಡಬೇಕಾದ ಉದ್ದೇಶದಿಂದಲೇ ತುರ್ತಾಗಿ ಇವತ್ತು ಕರೆದಿದ್ದೀನಿ. ಮುಕ್ತವಾಗಿ ಎಲ್ಲರೂ ಆ ಒಂದು ಏನು ನಿಮ್ಮ ಅಹವಾಲುಗಳಿದೆ ಅದನ್ನು ಕೊಡಬೇಕು. ಅದನ್ನು ಸರ್ಕಾರಕ್ಕೆ ನೇರವಾಗಿ ಬಿಡಿಸುವಂಥ ಕೆಲಸ ನಾನೇ ತಗೊಂಡೋಗಿ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಮತ್ತೊಮ್ಮೆ ಚೀಫ್ ಸೆಕ್ರೆಟರಿಗಳಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಕೊಡಲಿಕ್ಕೆ ಬಂದಿದ್ದೀನಿ. ಓಕೆ, ಮುಕ್ತವಾಗಿ ಧೈರ್ಯ ಯಾರು ಕಳ್ಕೊಳ್ಳೋಕೆ ಹೋಗಬೇಡಿ. ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿದ್ದೀನಿ, ನಾನು ಒಬ್ಬ ಸರ್ಕಾರದ ಒಬ್ಬ MLA ಇದ್ದೀನಿ. ಅಷ್ಟು ಸುಲಭವಾಗಿ ಬಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ನಿಮ್ಮ ಜೊತೆಗೆ ಬೆಂಬಲಾಗಿರ್ತೇನೆ. ಈಗ ನಾವು AC ಅವರು ತಹಶೀಲ್ದಾರೆಲ್ಲ ಸೇರಿ ಇವತ್ತು ಬಂದಿರುವ ಏನು ಸರ್ಕಾರದಿಂದ ಬಂದಿದೆ, ಅದಕ್ಕೆ ಇಲ್ಲಿ ಆ ಥರ ಯೋಜನೆ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತಲೇ ಎಲ್ಲ ಮುಕ್ತವಾಗಿ ಬರೆದು ಕಳಿಸ್ತೀವಿ. ಓಕೆನಾ? ಥ್ಯಾಂಕ್ ಯು. ಕೋಡು ಗ್ರಾಮ ಪಂಚಾಯಿತಿ ಹುಲಿದೋರ್ಮನ ಸಾಗರ. ಅಣು ವಿದ್ಯುತ್ ಸ್ಥಾವರ ಬೇಡವೇ ಬೇಡ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೇಸೂರು ಗ್ರಾಮದಲ್ಲಿ ಮೇಲೆ ದೌರ್ಜನ್ಯ ನಿಲ್ಲುವುದಿಲ್ಲ. ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಂತೂ ಅಭಿವೃದ್ಧಿಯ ಕಾರಣಕ್ಕೆ ಹೈರಾಣಾಗಿದೆ. ದೇಶಕ್ಕಾಗಿ ಬೆಳಕು ನೀಡಿದ ಸಂತ್ರಸ್ತರು ಇನ್ನು ಕಣ್ಣೀರು. ವಿದ್ಯುತ್ ಸ್ಥಾವರಗಳಿಂದ ಆಗುವ ಅಪಾಯ ಒಂದು ಮೂಲಗಳ ಅಧ್ಯಯನಗಳ ಪ್ರಕಾರ ಸಮೀಕ್ಷೆ ಮಾಡಿರ್ತಕ್ಕಂಥದ್ದು ತೋರಿಯಂ ಮನೆ ಹಿಡ್ಕೊಂಡ್ಬಿಟ್ಟಿದೆ. ಭಾರಿ ಸಂಜೆ ವಂದನ ಮಾಡಿ ಬರ್ಬೇಕಲ್ಲ. ಆದ್ರೆ ಈ ಅಣು ಸ್ಥಾವರ ಅಂದ್ರೆ ಏನು ಅನ್ನೋದು ಜನರಿಗೆ ಇನ್ನೂ ಅರಿವಾಗಬೇಕಾಗಿದೆ. ಇಷ್ಟೇ ಜನ ಅಲ್ಲ, ನಮ್ಮ ಸಾಗರದ ಶಕ್ತಿ ಕೇಂದ್ರಗಳೆಲ್ಲರೂ ನಮ್ಮ ಜೊತೆ ಇದ್ದಾರೆ. ಓಕೆ, ನನ್ನ ಹೆಸರು ದೀಪಕ್ ಅಂತೇಳಿ. ಸಾಗರದ ಎಲ್ಲ ಶಕ್ತಿ ಕೇಂದ್ರಗಳು ಅಂದ್ರೆ ಶಕ್ತಿಗಳು ನಮ್ಮ ಜೊತೆಗಿದ್ದಾರೆ. ಮುಂದೆ ಏನಾಗುತ್ತೆ ಅಂದ್ರೆ, ಈ ಅಣು ಸ್ಥಾವರದ ಸ್ಥಾಪನೆ ಮಾಡಕ್ ಹೋಗಿರಲ್ಲ, ಅದೇನಾದ್ರೂ ತೀವ್ರವಾಗಾದ್ರೆ ಇಷ್ಟು ಶಕ್ತಿಗಳಿಂದ ಮಾತ್ರ ಸಾಕಾಗಲ್ಲ. ಅದಕ್ಕೆ ಶಕ್ತಿಗಳು ಜಾಸ್ತಿ ಹೆಂಗ್ ಬೇಕು ಅಂದ್ರೆ, ಇಲ್ಲಿನ ಜನತೆಯ ಶಕ್ತಿ ಜಾಸ್ತಿ ಬೇಕಾಗತ್ತೆ. 100 ಜನ 200 ಜನ ಹೋದ್ರೆ ಹೋರಾಟ ಮಾಡಿದ್ರೆ ಸಾಕಾಗಲ್ಲ. ಜನರಿಗೆಲ್ಲರಿಗೂ ಈ ಅಣು ಸ್ಥಾವರದ ಅರಿವು ಮೂಡ್ಬೇಕಾಗತ್ತೆ. ಅರಿವು ಮೂಡ್ಬೇಕಂದ್ರೆ ಈಗ ಹೆಂಗೆ ಅಂದ್ರೆ, ನಮ್ಮ ಬಂಗಾರಣ್ಣ ಮನವಿಯನ್ನ ಕೊಟ್ರು, ಅಲ್ಲ ಅವ್ರು ಏನ್ ಬರ್ಕೊ ಬಂದಿದ್ರು ಅದನ್ನ ಅವ್ರು ಕೊಟ್ರು. ಹೆಂಗೆ ಅಂದ್ರೆ, ಅದು ಸರ್ಕಾರಕ್ಕೆ ಯಾವ ರೀತಿ ಅರ್ಥ ಆಗ್ಬೇಕೋ ಆ ರೀತಿ ಅರ್ಥ ಮಾಡಿಸಿದ್ರು. ಈ SLC ಮಕ್ಕಳಿಗೆ ಸೆಕೆಂಡ್ PUC ಪಾಠ ಮಾಡಿದ್ರೆ ದಯವಿಟ್ಟು ಅರ್ಥ ಆಗಲ್ಲ. ನಮ್ಮ ಪರಿಸ್ಥಿತಿ ಹೆಂಗೆ ಅಂದ್ರೆ, ನಾವೆಲ್ಲ SLC ಓದ್ತವ್ರು, ನಮ್ ಸೆಕೆಂಡ್ PUC ಸಿಲೆಬಸ್ಗಳು ಅರ್ಥ ಆಗಲ್ಲ. ಈ ಅಣು ಸ್ಥಾವರ ಅಂದ್ರೆ ಏನು,
ಅದರಿಂದ ಜನರಿಗೆ ನೇರವಾಗಿ ಯಾವ ರೀತಿಯ ಸಮಸ್ಯೆ ಬರುತ್ತೆ, ಯುರೇನಿಯಂ ಅಂದ್ರೆ ಏನು, ವಿಕಿರಣ ಅಂದ್ರೆ ಏನು, ಹಿಂಗೆ ಹೇಳ್ಬಿಟ್ರೆ ನಮ್ಗೆ ದಯವಿಟ್ಟು ನಿಜವಾಗ್ಲೂ ಅರ್ಥ ಆಗಲ್ಲ ಸರ್. ಹಾಗಾಗಿ ನಮ್ಮ ಜನರಿಗೆ ಇದ್ರ ಬಗ್ಗೆ ಹೆಚ್ಚಿನ ಅರಿವು ಮೂಡಬೇಕು ಅಂದ್ರೆ ಇದನ್ನ ಸಂಕ್ಷಿಪ್ತವಾಗಿ ಸ್ಪಷ್ಟವಾಗಿ ನಮ್ಗೆ ಅರ್ಥವಾಗುವಂತಹ ಒಂದು ಭಾಷೆಯಲ್ಲಿ ತಿಳಿಸ್ಕೊಟ್ರೆ ಮುಂದಿನ ದಿನ ಹೋರಾಟಕ್ಕೆ ನಾವು ನಮ್ಮ ಜೊತೆಯವರು ನಾವು ಇನ್ನೊಬ್ಬರಿಗೆ ತಿಳಿಸ್ಬೇಕು ಅಂದ್ರೆ ನಮಗೆ ಅದ್ರ ಬಗ್ಗೆ ಗೊತ್ತಿರ್ಬೇಕು. ನಮ್ಗೆ ಗೊತ್ತಿಲ್ಲದೆ ಇನ್ನೊಬ್ರನ್ನ ಕರ್ಕೊ ಬರ್ಬೇಕು ಅಂದ್ರೆ ಹೆಂಗ್ ಹೇಳೋದು ನಾವು ಅವರಿಗೆ, ಅದರಿಂದ ತೊಂದರೆ ಆಗುತ್ತಪ್ಪ ಅಂದ್ರೆ ಬರಲ್ಲ ಅವರು. ಈಗ ಜನಗಳ ಮನಸ್ಥಿತಿ ಹಂಗಿದೆ. ನಾವು ಅವರಿಗೆ ಸ್ಪಷ್ಟವಾಗಿ ಅರ್ಥ ಮಾಡಿಸಿ ಕರ್ಕೊ ಬಂದ್ರೆ ಅದರಿಂದ ನಮಗೂ ಒಳ್ಳೇದು, ಅವರಿಗೂ ಒಳ್ಳೇದು, ಸುತ್ತಮುತ್ತಲಿನ ಗ್ರಾಮಗಳಿಗೂ ಒಳ್ಳೇದು. ಎಲ್ಲರಿಗೆ ನಮಸ್ಕಾರ. ಇದು ಒಂದು ವಿಶೇಷವಾದ ಗ್ರಾಮ ಸಭೆ. ಯಾಕೆಂದರೆ ನಮ್ಮ ಬೇಸೂರಿಗೆ ಬಂದಿರತಕ್ಕಂಥದ್ದು ಬರೀ ಬೇಸೂರಿಗೆ ಮಾತ್ರ ಬರಲಿಲ್ಲ, ಇದು ಸಾಗರ ತಾಲೂಕು ಮತ್ತು ಹೊಸನಗರ ತಾಲೂಕಿನ ಎಲ್ಲ ಜನಸಾಮಾನ್ಯರಿಗೆ ಬಂದಿರತಕ್ಕಂಥ ಒಂದು ಆಪತ್ತಿನ ಒಂದು, ಯಾಕೆಂದರೆ ಅದು ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಏನು ಆಪತ್ತು ಅಂದರೆ ನಾವಿಲ್ಲಿ ಇರಬೇಕು ಬ್ಯಾಡೋ ಊರು ಬಿಡಬೇಕು, ಅದು ಆ ಆತಂಕದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಧೈರ್ಯ ತುಂಬಿದಂಥವ್ರು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲಕೃಷ್ಣ ಬೇಳೂರು. ಯಾಕೆಂದರೆ ನನಗೆ 21ನೇ ತಾರೀಕು ನಮ್ಮದೊಂದು ಮನೆ ಗೃಹ ಪ್ರವೇಶ ಆಗುತ್ತೆ. 21ನೇ ತಾರೀಕು ಬೆಳಗ್ಗೆ ಸುಮಾರು 2 ಗಂಟೆಗೆ ನನಗೊಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲು ಯಾವ ರೀತಿ ಬರುತ್ತೆ ಅಂದರೆ ನಾ ಅಲ್ಲೇ ಕುಸ್ತು ಬೀಳಬೇಕು, ಆ ರೀತಿಯಲ್ಲಿ ಒಂದು ಕಾಲ್ ನನಗೆ ಬರುತ್ತೆ. ಆವಾಗ ನಾನು ತಕ್ಷಣ ಕಾಂಟ್ಯಾಕ್ಟ್ ಮಾಡಿದ್ದನ್ನು ನಾನು ನಮ್ಮ MLA ಸಾಹೇಬರು. ಆವಾಗ ಅವ್ರು ಹೇಳಿದರು, ನೀವು ಯಾಕೆ ಹೆದರ್ತೀರಿ, ಯಾಕೆ ಧೈರ್ಯ ಕಳ್ಕೊಂತೀರಿ, ನಾನು ನಿಮ್ಮ ಜೊತೆಗೆ ಇಲ್ವಾ, ಯಾಕೆ ಹೆದರ್ತೀರಿ, ಸರ್ಕಾರ ನಮ್ಮದೇ ಇದೆ, ಧೈರ್ಯ ಕಳ್ಕೋಬೇಡಿ ನೀವು ಅಂತೇಳಿ ನನಗೆ ಸಮಾಧಾನವಾಗಿ ಅವರು ಹೇಳ್ತಾರೆ. ಆ ಒಂದು ಸಮಾಧಾನ ಇವತ್ತು ನಮಗೆ ವಿಶೇಷವಾದ ಗ್ರಾಮ ಸಭೆಯನ್ನು ತಗೊಂಡೋಗ್ಲಿಕ್ಕೆ ಕೊಟ್ಟದ್ದು ಅವರೇ. ಯಾಕೆಂದರೆ ತಕ್ಷಣ ಅವರು ಒಂದು DC-ಯನ್ನು ನಾನು ಹೇಳಬೇಕಿತ್ತು, ನಮ್ಮ ದಂಡಾಧಿಕಾರಿಯವರು ಅತ್ಯುತ್ತಮ ಅಧಿಕಾರಿಯಾಗಿ ನಮ್ಮ ತಾಲೂಕಿಗೆ ಆಗಮಿಸಿದ ದಂಡಾಧಿಕಾರಿಯವರು ವೀರೇಶ್ ಅವರು ಆಗಮಿಸಿದ್ದಾರೆ, ಮತ್ತು ನಮ್ಮ EO ಸಾಹೇಬರು ಆಗಮಿಸಿದ್ದಾರೆ, ಮತ್ತು ಎಲ್ಲ ಅಧಿಕಾರಿ ಮಿತ್ರರು ಕೂಡ ಈ ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ತಾವೆಲ್ಲರೂ ವಿಶೇಷವಾದ ಗ್ರಾಮ ಸಭೆಗೆ ಇವತ್ತು ಮದುವೆ ಮನೆ ಇರಲಿ, ಕೆಲಸ ಇರಲಿ, ಎಲ್ಲದನ್ನು ಬಿಟ್ಟು ತಾವೆಲ್ಲರೂ ಬಂದಿದ್ದೀರಿ. ನಮ್ಮ ದೀಪು ಹೇಳ್ದ, ಬಟ್ ಇಷ್ಟು ಜನ ಸಾಲ ಇನ್ನೂ ಜಾಸ್ತಿ ಜನ ಬೇಕಿತ್ತು ಅಂತ. ತಪ್ಪು ನಮ್ದಾಗಿದೆ, ಅದನ್ನು ನಾನು ಹೌದು ಸರ್, ಅದನ್ನೇ ಎಸ್ ಸರ್. ನನಗೆ ಸಾಹೇಬರು, ನಾನು ಸ್ನಾನಕ್ಕೆ ಹೋಗಿದ್ದೆ, 9:30 ನಂಗೆ ಕಾಲ್ ಮಾಡಿದ್ರು. ನಾನು ಬಂದು ನೋಡಿದೆ ಸಾಹೇಬ್ರು ಫೋನ್ ಇತ್ತು, ತಕ್ಷಣ ಫೋನ್ ಮಾಡಿದಾಗ ಇಲ್ಲ ಸರ್, ನಾನು AC ಸಾಹೇಬರು, ನಾವು ತಹಸೀಲ್ದಾರರು, ಇಡೀ ತಾಲೂಕು ಸರ್ಕಾರನೇ ನಿಮ್ಮ ಪಂಚಾಯತಿಗೆ ಬರ್ತಾ ಇದ್ದೀವಿ, ನೀವು ಜನ ಸೇರಿಸಿ ಅಂದರು. 10 ಗಂಟೆಗೆ ಹೇಳಿರೋ ಮೆಸೇಜು 11:30 ಒಳಗೆ ನೀವು ಜನ ಸೇರಿದ್ರಿ ಅಂದರೆ ನಿಮ್ಗೆ ನಿಜವಾಗ್ಲೂ ನಾನು ಹೇಳ್ತೀನಿ, ನಿಮ್ಗೆ ದೊಡ್ಡ ಅಭಿನಂದನೆ. ನಾನು ಸಾಗರ ಹೋಗಿ ನಾನು ಕೆಲವರಿಗೆಲ್ಲ ಕರಿಬೇಕಿತ್ತು ನಾಳೆ ದಿನ ಹೋರಾಟಕ್ಕೆ. ಸಾಗರ ಹೋಗಿ 5-6 ಜನರಿಗೆ ನಾನು ಕರೆದು, ನಾನು ಇಲ್ಲಿ ಬಂದಾಗ ಕೇವಲ 25 ಜನ ಇದ್ರು. ನನಗೆ ಬಹಳ ಮನಸ್ಸಿಗೆ ನೋವಾಯಿತು, ಯಾಕೆ ಹೋರಾಟ ಮಾಡ್ಬೇಕು ನಾವು, ನನಗೆ ಏನು ಕಡಿಮೆ ಆಗಿದೆ ಹೋರಾಟ ಮಾಡೋಕ್ಕೆ. ಸೊ ಹೋಲಿ ಎತ್ತಾಗೆ ನಾನು ಸಾಹೇಬ್ರಿಗೆ ಫೋನ್ ಮಾಡಿ, AC ಸಾಹೇಬ್ರಿಗೆ ಫೋನ್ ಮಾಡಿ, ಬರಲೇಬೇಡಿ ಸರ್, ನೀವು ಬಂದಿದ್ದ ಹೋಗ್ಲಿ ನಮ್ಮ ಊರಿಗೆ ಅಂತ ಹೇಳ್ಬೇಕು ಅಂತ ಅಷ್ಟು ಬೇಜಾರಾಯ್ತು ನನಗೆ. ಇವತ್ತು ಶಿವಾನಂದ ಗೌಡರು ನಾನು ಇಬ್ಬರು ಬೇಜಾರು ಮಾಡ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಎಲ್ಲಿಂದ ಜನ ಬಂದು ನಂಗೆ ಗೊತ್ತಿಲ್ಲ, ಎಲ್ಲ ನೆಟ್ವರ್ಕು ಪಟ 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 ಇಷ್ಟು ಜನ ತುಂಬಿ. ಇದು ನಿಜಕ್ಕೂ ನಮ್ಮ ಈ ಹುಲಿದೇವರು ಮತ್ತು ರಾಮೇಶ್ವರ ದೇವರ ಆಶೀರ್ವಾದ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಈ ಒಂದು ಅಣು ವಿದ್ಯುತ್ ಸ್ಥಾವರ ನಮ್ಮ ಊರಿಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಬೇಡ. ಇದನ್ನ ಈಗಲೇ ನಾವು ಮೊಟಕು ಹಾಕ್ಬೇಕು. ಈಗ ತಾನೇ ನಮ್ಮ ಮನವಿಯಲ್ಲಿ ಬಂಗಾರಪ್ಪನವರು ಓದಿದ್ವಿ, ಅದರಲ್ಲಿ ಏನು ಆ ಅಣು ವಿದ್ಯುತ್ ಸ್ಥಾವರದಿಂದ ಏನು ನಮಗೆ ತೊಂದರೆ ಆಗ್ತದೆ ಅನ್ನೋದನ್ನ ವಿವರವಾಗಿ ಸರ್ಕಾರಕ್ಕೆ ಅದನ್ನ ನಮ್ಮ ಹವಾಲನ್ನ ತಿಳಿಸಿದ್ದಾರೆ. ಹಾಗಾಗಿ ಈ ಅಣು ವಿದ್ಯುತ್ ಸ್ಥಾವರ ಇವತ್ತು ನಮ್ಮ ಕೈಗದಲ್ಲಿದೆ. ಕೈಗದಲ್ಲಿ ಸುಮಾರು 20 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಒಂದು ಹುಳ ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಒಂದು ಹುಳ ಯಾರು ಆ ಪ್ರದೇಶಕ್ಕೆ ಹೋಗಕ್ಕಾಗಲ್ಲ. ಅಲ್ಲಿಯ ಪರಿಸ್ಥಿತಿ ಕೇಳಿದ್ರೆ ಒಳಗಡೆ ಇದ್ದವನು ಸಾಯಂಗೂ ಇಲ್ಲ, ಇತ್ತ ಬದುಕಂಗೂ ಇಲ್ಲ. ಅಂದ್ರೆ ಒಳಗಡೆ 20 ಕಿಲೋಮೀಟರ್ ಬೌಂಡ್ರಿ ಒಳಗಡೆ ಆ ಕೈಗದ ಅಕ್ಕಪಕ್ಕ ಇರ್ತಕ್ಕಂಥ ಜಾಸ್ತಿ ಮಾತಾಡಲ್ಲ. ಯಾಕೆಂದ್ರೆ ಸರ್ಕಾರದ ಅಧಿಕಾರಿಗಳು ಇಲ್ಲಿ ಇರ್ತಕ್ಕಂಥದ್ರಿಂದ ನಾನು ಯಾವ ವಿಷಯನೂ ಮಾತಾಡಲ್ಲ. ಇದು ನಮ್ಮಲ್ಲಿ ಆಗ್ಬೇಕಾಗಿದೆ. ತಾವೆಲ್ಲರೂ ದಯಮಾಡಿಸಿ, ನಾನು ನಮ್ಮ ಪಂಚಾಯತಿಯ PD ಅವರಿಗೆ ತಕ್ಷಣ ಸಾಹೇಬರು ಹೇಳಿದ ತಕ್ಷಣ ಅವರಿಗೆ ಫೋನ್ ಮಾಡಿದೆ, ಸರ್ ವಿಶೇಷ ಗ್ರಾಮ ಸಭೆ ಕರೀರಿ ಅಂತೇಳಿ. ತಕ್ಷಣ ಇಡೀ ಅಧಿಕಾರಿ ವರ್ಗ ಕೂಡ ನಮ್ಗೆ ಸ್ಪಂದಿಸಿದೆ. ನಿಮ್ಮ ತಲೆಯಲ್ಲಿರಲಿ, ನಾವು ಯಾರೂ ನಮ್ಗೆ ವಿರೋಧ ಮಾಡಿಲ್ಲ. ಇವತ್ತು ಈ ವಿಷಯ ಹೊರಗೆ ಬಂದಿದ್ದಾರೆ, ಎಲ್ಲೋ ಒಂದ್ ಕಡೆಯಿಂದ ನಮ್ಮ ಜನಸಾಮಾನ್ಯರಿಂದ ಹೊರಗೆ ಬಂದಿಲ್ಲ. ಎಲ್ಲೋ ಅವರೇ ಟೀಕೆ ಮಾಡ್ತಾರೆ. ಇಂಥ ಟೀಕೆ ಮಾಡಿದ್ರೆ ಹೋರಾಟ ಮಾಡೋಕ್ಕಾಗತ್ತಾ? ಟೀಕೆ ಮಾಡೋರು ಫಸ್ಟ್ ಬಿಟ್ಟು ನಮ್ಮ ಜೊತೆ ಹೋರಾಟಕ್ಕೆ ಬರ್ರಿ. ಆ ಟೀಕೆ ಮಾಡೋರು ಹೇಳ್ತಾ ಇದ್ದೀನಿ ನಾನು ಅಂತ ಹೇಳ್ತಾ
ಈ ಒಂದು ಗ್ರಾಮ ಸಭೆ ವಿಶೇಷವಾಗಿ ಕರೆದಿರ್ತಕ್ಕಂಥ ಪಿಡಿಒ ಸಾಹೇಬ್ರೆ, ನಮ್ಮ ಸಿಬ್ಬಂದಿಗಳು, ಇಒ ಸಾಹೇಬರು ಹಾಗೂ ಎಲ್ಲ ನಮ್ಮ ದಂಡಾಧಿಕಾರಿಗಳು ಬಹಳ ಅವರು ನನಗೆ ರಜದಲ್ಲಿದ್ದರು. ಈ ವಿಷಯ ನವೀನ್ ಗೌಡ್ರೆ ವಿಷಯ ಕೇಳಿ ರಜದಲ್ಲಿದ್ದರು, ರಜೆ ಹಾಕಿದ್ರು, ಅವರು ಊರಲ್ಲಿದ್ದರು. ತಕ್ಷಣ ನನಗೆ ಫೋನ್ ಮಾಡಿದ್ರು, ಸರ್ ನೀವು ಯಾರು ಆತಂಕ ಪಡಬೇಡಿ, ಖಂಡಿತ ಪಡಬೇಡಿ, ನಾವಿದ್ದೀವಿ, ಸರ್ಕಾರ ಇದೆ, ನಿಮ್ಮ ಪರವಾಗಿದ್ದೀವಿ, ಸಾಹೇಬರು ತಕ್ಷಣ ನನಗೆಲ್ಲ ಇನ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಿ ನನಗೆ ಕೂಡ ಧೈರ್ಯ ಕೊಟ್ಟರು. ಹಾಗಾಗಿ ನಾನು ನಿಮ್ಮೆಲ್ಲ ತಾಲೂಕು ಆಡಳಿತದ ಎಲ್ಲ ನಮ್ಮ ತಹಸೀಲ್ದಾರ್ ಇರ್ಬೋದು, ಎಲ್ಲ ಅಧಿಕಾರಿಗಳಿಗೂ ಕೂಡ ವಿಶೇಷವಾಗಿ ತಮ್ಮೆಲ್ಲರ ಮುಖಾಂತರ ಅವ್ರನ್ನ ನಾನು ಗೌರವಿಸ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟು ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಾಗರ ಮತ್ತು ಹೊಸನಗರ ಅವಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಸನ್ಮಾನ್ಯ ಬೇಳೂರು ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರೇ, ಪತ್ರಿಕಾ ಮಾಧ್ಯಮದವರೇ ಮತ್ತು ನಮ್ಮ ನೆಚ್ಚಿನ ಗ್ರಾಮಸ್ಥರೇ, ಇವತ್ತು ಏನು ನಾವು ಬೇಸೂರು ಗ್ರಾಮದಲ್ಲಿ ಅಣು ವಿದ್ಯುತ್ ಸ್ಥಾವರನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನು ಹೊರಟಿದ್ದಾರೆ, ಆ ನಿಟ್ಟಿನಲ್ಲಿ ಸನ್ಮಾನ್ಯ ಶಾಸಕರು ಒಂದು 10 ದಿನಗಳ ಹಿಂದೆನೆ ನಾನು ರಜದಲ್ಲಿದ್ದೆ. ಅವಾಗಲೂ ಕೂಡ ಸನ್ಮಾನ್ಯ ಶಾಸಕರು ಬೇಗ ರಜೆ ಮುಗಿಸ್ಕೊಂಡು ಬನ್ನಿ, ಈ ವಿಚಾರದಲ್ಲಿ ಸಭೆ ಮಾಡೋಕ್ಕಿದೆ, ಮತ್ತೆ ತೀರ್ಮಾನ ಮಾಡೋಕ್ಕಿದೆ, ಮತ್ತೆ ನಿಮ್ಮ ತಾಲೂಕು ಆಡಳಿತದಿಂದ ಏನೇನು ಮಾಡಿದ್ದೀರಿ ಇಲ್ಲಿ ತನಕ ಅಂತ ಹೇಳಿ ನಾವು ರಜದಿಂದಲೂ ಕೂಡ ನಮ್ಮ ಹತ್ರ ಬೆಂಬಿಡದೆ ನಮ್ಮ ಹತ್ರ ಮಾಹಿತಿನ ಕಲೆ ಹಾಕಿ ಈ ಲಾಸ್ಟ್ 3-4 ಡೇಸಲ್ಲಿ ಎಲ್ಲ ರಜೆಗಳ ದಿನಗಳಲ್ಲೂ ಕೂಡ ನಾವು ಇನ್ನೂ ರಜದಲ್ಲಿದ್ವಿ. ಆವಾಗ ಸಾಹೇಬ್ರದ್ದು ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡ್ತಾ ಇದ್ವಿ. ಆವಾಗಲೂ ಕೂಡ ಎಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಕಂದಾಯ ಮಂತ್ರಿಗಳಿಂದ ಹಿಡಿದು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರು ಎಂ.ವಿ. ಪಾಟೀಲ್ ಸಾಹೇಬರಿಂದ ಹಿಡಿದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳವರೆಗೂ ಕೂಡ ಎಲ್ಲರಿಗೂ ಕೂಡ ಮನವಿ ಪತ್ರನ ಆಲ್ರೆಡಿ ತಮ್ಮೆಲ್ಲರ ಪರವಾಗಿ ಸಲ್ಲಿಸಿದ್ದಾರೆ. ನೋಡಿ, ನಾವೆಲ್ಲರೂ ಸರ್ಕಾರದ ಅಧಿಕಾರಿಗಳು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮೆಲ್ಲರ ಆಶೋತ್ತರಗಳಿಗೆ ಪೂರಕವಾಗಿ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತವರು. ಈ ನಿಟ್ಟಿನಲ್ಲಿ ಏನು ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಈಗ ನಮ್ಮ ಸ್ನೇಹಿತರು ಓದಿದ್ರು ಏನಂದ್ರೆ ಅಣು ವಿದ್ಯುತ್ ಸ್ಥಾವರ ಆಗೋದ್ರಿಂದ ಏನೆಲ್ಲ ನೆಗೆಟಿವ್ ಇದಾವೆ ಅಂತ. ಅದಕ್ಕೆ ಪಾಸಿಟಿವ್ ಕೂಡ ಇದಾವೆ. ಹಂಗಂತ ಹೇಳಿ ನಾವು ಎಲ್ಲ ಜಾಗದಲ್ಲೂ ಕೂಡ ಮಾಡ್ಲಿಕ್ಕಾಗಲ್ಲ. ಈಗ ರಾಜ್ಯಕ್ಕೆ ದೇಶಕ್ಕೆ ಬೆಳಕು ಕೊಟ್ಟಂತ ಜಾಗ 2-3 ಮಹಾ ಯೋಜನೆಗಳಾಗಿ ಹಲವಾರು ಸಾರಿ ಡಿಸ್ಪ್ಲೇಸ್ಮೆಂಟ್ ಆಗಿ ರೀಸೆಟಲ್ಮೆಂಟ್ ಆಗಿರ್ತಕ್ಕಂಥ ಜನ, ಅದರದ್ದೇ ನಾವು ಶರಾವತಿದು ಸುಮಾರು ಒಂದು 70 ವರ್ಷ ಆಯಿತು, ಈಗಲೂ ಕೂಡ ನಮ್ಗೆ ಬಗೆಹರಿಸಕ್ಕಾಗ್ತಿಲ್ಲ. ನನ್ನನ್ನು ಹಿಡ್ಕೊಂಡು ಪ್ರಾಮಾಣಿಕವಾಗಿ ಹೇಳ್ತಾರೆ, ಹೌದಲ್ವಾ? 70 ವರ್ಷದಿಂದ ಇನ್ನೂ ಬಗೆಹರಿಸಕ್ಕಾಗ್ತಾ ಇಲ್ಲ. ಈಗ ಸನ್ಮಾನ್ಯ ಸಚಿವರು ಮತ್ತು ಸನ್ಮಾನ್ಯ ಶಾಸಕರು ಜಂಟಿ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಲ್ಲಿ ನಾವೆಲ್ಲರೂ ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ. ಮತ್ತೆ ಮುಂದುವರೆದು ಈ ಅಣು ವಿದ್ಯುತ್ ಸ್ಥಾವರದ ಬಗ್ಗೆ ಹೇಳಿದ್ರು ನಮ್ಮ ಒಬ್ಬರು ಯುವ ಸ್ನೇಹಿತರು ಏನಂತ, ನಾವೆಲ್ಲ SSLC ಜನ ಸರ್, ನೀವು PUC ಲೆವೆಲ್ಗೆ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ ಅಂತ. ಒಳ್ಳೇದು, ಅದಕ್ಕೋಸ್ಕರ ಈಗ ಹಿಂದೂಧರ ಗೌಡರು ಪ್ರಜಾವಾಣಿ ಅಂಕಣಕಾರನ್ನು ಕೂಡ ಕರೆಸ್ತಾ ಇದ್ದಾರೆ. ಕರೆಸಿ ಸಾಮಾನ್ಯ ಜನರಿಗೆ ಸಾಮಾನ್ಯವಾಗಿ ಏನು ತಿಳುವಳಿಕೆ ನೀಡಬೇಕು, ಅದರದ್ದು ಸಾಧ್ಯತೆಗಳು ಮತ್ತೆ ಏನೇನು ಒಳ್ಳೇದೇನಾಗುತ್ತೆ ಕೆಟ್ಟದೇನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ನೀಡಲಿಕ್ಕೆ ಇದ್ದಾರೆ. ದೆನ್ ಮುಂದುವರೆದು ಈ ನಿಟ್ಟಿನಲ್ಲಿ ಆಲ್ರೆಡಿ ಸನ್ಮಾನ್ಯ ಶಾಸಕರು ನಮ್ಗೆ ಎಲ್ರಿಗೂ ಸೂಚನೆ ಕೊಟ್ಟಿದ್ದಾರೆ. ಏನಂದ್ರೆ ಈ ಎಲ್ಲ ಜನರ ಆಶೋತ್ತರಗಳನ್ನ ಏನಿದಾವೆ ಅದರ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು. ಮುಂದುವರೆದಂತೆ ಈ ತಾಲೂಕು ಆಡಳಿತ ವತಿಯಿಂದ ನಿಮಗೆ ಒಂದನ್ನು ಸ್ಪಷ್ಟ ಮಾಡಲಿಕ್ಕೆ ಬಯಸ್ತೇನೆ. ಏನಂದರೆ ಮೊಟ್ಟ ಮೊದಲನೇದಾಗಿ ನಮಗೆ ರಾಜ್ಯ ಮಟ್ಟದಲ್ಲಿ ಒಂದು ಸಭೆ ಆಯಿತು. ಆ ಸಭೆಗೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಒಳಗೊಂಡಂತೆ ಎಲ್ಲರಿಗೂ VC ಮುಖಾಂತರ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಸಭೆ ಕರೆದರು. ಅದರಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಆ ಸಭೆಗೆ ಪೂರ್ವಭಾವಿಯಾಗಿ ಒಂದು ವರದಿಯನ್ನು ಕೇಳಿರ್ತಾರೆ ತಹಸೀಲ್ದಾರರಿಂದ. ಆ ವಿಚಾರಕ್ಕೆ ತಹಸೀಲ್ದಾರರಿಂದ ಕೈ ಬಿಡಬೇಕು ಅಂತ ಹೇಳಿ ಪ್ರಸ್ತಾವನೆ ಹೋಗಿದೆ. ಯಾವಾಗ? ಪೂರ್ವಭಾವಿಯಾಗಿ. ಅದಾದ ನಂತರ ಇನ್ನೊಂದು ಪ್ರಪೋಸಲ್ನ ಕೊಡಿ ಅಂತ ಹೇಳಿ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಪತ್ರ ವ್ಯವಹಾರ ನಡೆದಿರ್ತದೆ. ಆದರೆ ಇಲ್ಲಿ ತನಕನೂ ಕೂಡ ನಮ್ಮ ಕಚೇರಿಯಿಂದ, ನಮ್ಮ ತಾಲೂಕು ಕಚೇರಿಯಿಂದ ಯಾವುದೇ ರೀತಿ ಪತ್ರ ವ್ಯವಹಾರ ನಾವು ಮಾಡಿಲ್ಲ. ಮುಂದುವರೆದಂತೆ ಇವತ್ತೇನು ಏನು ಇಷ್ಟೆಲ್ಲ ಜನಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ, ನಿಮ್ಮೆಲ್ಲರ ಆಶೋತ್ತರಗಳಿಗೆ ಸ್ಪಂದಿಸುವಂತೆ ಪ್ರಾಮಾಣಿಕವಾಗಿ ನಾವು ವಾಸ್ತವಾಂಶದ ವರದಿ ಏನಿದೆ ಅದನ್ನು ಮಾನ್ಯ ಶಾಸಕರು ಕೂಡ ನಿರ್ದೇಶನ ನೀಡಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರಕವಾಗಿ ನಾವು ನಮ್ಮ ತಾಲೂಕು ಆಡಳಿತದಿಂದ ವರದಿಯನ್ನು ಸಲ್ಲಿಸ್ತೇವೆ. ಯಾರು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ನಿಮ್ಮ ಹಕ್ಕು, ಅದನ್ನು ಕೂಡ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆ ಹೋರಾಟಕ್ಕೆ ಘನತೆ ನಮ್ಮ ಮಲೆನಾಡು ಜನ, ನಾನು ಬಯಲುಸೀಮೆಯಿಂದ ಬಂದರೂ ಕೂಡ ನಾನು ಮಲೆನಾಡಿಗೆ ಬಂದು ಈಗ 1 ವರ್ಷ ಆಗಿದೆ, ನಿಮ್ಮ ಒಳಗಡೆ ನಾನು ಒಬ್ಬ ಅಂತ ಹೇಳಿ ನಂಬಿರೋ ನಾನು. ಆದ್ದರಿಂದ ನಮ್ಮ ಮಲೆನಾಡು ಜನ ಬುದ್ಧಿವಂತ ಜನ, ಆ ಹೋರಾಟಕ್ಕೆ ಒಂದು ಅರ್ಥ ಇರ್ತದೆ. ಆ ಹೋರಾಟದ ಘನತೆ ಮತ್ತೆ 4 ಜನ ಮಾಡಿದ್ರು ಆ ಥರ ಮಾಡಬೇಕಪ್ಪ ಹೋರಾಟ ಅಂತ ಅನಿಸ್ಬೇಕು.
ಆ ನಿಟ್ಟಿನಲ್ಲಿ ನೀವು ಹೋರಾಟಕ್ಕೆ ಏನಾದರೂ ಮಾಡೋದಾದರೂ ಕೂಡ ಮಾಡಿ, ತೊಂದರೆ ಇಲ್ಲ. ಆದರೆ ಕಾನೂನು ಸುವ್ಯವಸ್ಥೆ ಆಗಲಿ ಮತ್ತು ಇನ್ನೊಂದು ರೀತಿಯಾಗಲಿ ತೊಂದರೆ ಆಗದೇ ಇರೋ ರೀತಿ, ಸಮಾಜಕ್ಕಾಗಲಿ ಒಂದು ಸರ್ಕಾರಿ ವ್ಯವಸ್ಥೆಗಾಗಲಿ ತೊಂದರೆ ಆಗದೇ ಇರೋ ರೀತಿ ನಿಮ್ಮ ಒಂದು ಶಾಂತಿಯುತವಾದಂಥ ಹೋರಾಟ ಏನಿದೆ ಅದು ನಿಮ್ಮ ಹಕ್ಕು, ತಾವುಗಳು ಮಾಡ್ಬೋದು. ನಮ್ಮ ಕಡೆಯಿಂದ ತಾಲೂಕು ಆಡಳಿತದ ವತಿಯಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ನಮ್ಮ ಕಡೆಯಿಂದ ಕಾನೂನು ಚೌಕಟ್ಟಿನಲ್ಲಿ ನಾವು ಏನೇನು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡಲಿಕ್ಕೆ ಕೂಡ ನಾವು ತಯಾರಿದ್ದೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ವಿಶ್ವಾಸ. ಆಗಲೇ ಎ ಸಿ ಅವರು ಜದರ್ಗವರು ತಿಳಿಸಿದಂಗೆ ನನ್ನ ಗಮನಕ್ಕೆ ಬಂದ ಪ್ರಕಾರವಾಗಿ ನಾನು ಮುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರನೂ ಮಾತಾಡಿದ್ದೀನಿ, ಮುಕ್ತವಾಗಿ ಚೀಫ್ ಸೆಕ್ರೆಟರಿ ಹತ್ರನೂ ಮಾತಾಡಿದ್ದೀನಿ. ಚೀಫ್ ಸೆಕ್ರೆಟರಿ ಒಂದೇ ಹೇಳಿದ್ದಾರೆ, ಹೇಳು ಸಾಹೇಬ್ರೆ, ನಿಮ್ಮ ಪಂಚಾಯತಿಯಿಂದ ನಿರ್ಣಯ ಮಾಡಿ ಕಳಿಸಿ, ಬೇಡ ಅನ್ನೋದೊಂದು ನಿರ್ಣಯ ಮಾಡಿ ಕಳಿಸಿ, ಉಳಿಕೆ ನಾವು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈಗಾಗಲೇ ಎ ಸಿ ಅವರು ಹೇಳಿದ್ದಾರೆ, ಎ ಸಿ ಅವರಿಗೂ ಬಂದಿದೆ. ಎ ಸಿ ಅವರು ಏನು ಮಾಡ್ತಾರೆ ಅಂದರೆ, ಇಲ್ಲ ಇಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ, ಜನರ ಅಬ್ಜೆಕ್ಟ್ ಇದೆ ಅಂತ ಅವರು ಕಳಿಸ್ಕೊಡ್ತಾರೆ ಸರ್ಕಾರಕ್ಕೆ. ಇದು ನಾಳೆನೇ ಕಳ್ಸಕ್ಕೆ ಹೇಳ್ತೀನಿ. ನಿಮ್ಮ ಇವತ್ತಿನ ಅಹವಾಲುಗಳನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಮಾನ್ಯ ಕಂದಾಯ ಸಚಿವರನ್ನು ಮಾತಾಡಿದ್ದೇನೆ. ಬೇಳು ಸಾಹೇಬ್ರೆ, ನನಗೆ ಅದ್ರ ಬಗ್ಗೆ ಮಾಹಿತಿ ನಿಮ್ಮ ಕಡೆ ಬರಲಿಲ್ಲ. 5 ಜಿಲ್ಲೆಯಲ್ಲಿ ಇವತ್ತು ಸರ್ವೆ ಮಾಡಿಸಿದ್ದಾರೆ. ನಿನ್ನೆ ಸಿದ್ದಾಪುರದಲ್ಲಿ ಸರ್ವೆ ಆಗಿದೆ. ಅವರೆಲ್ಲ ನಮ್ಮ ಕಡೆ ಏನಾರು ಬಂತೇನೋ ಅಲ್ಲಿಂದ ಅಂತೇಳಿ ಅವ್ರು ಶುರು ಮಾಡಿ, ನೀವು ಬಿಟ್ಟಂಗೆ ಕಮ್ಮಿ ಆದಂಗೆ ಅಲ್ಲಿ ಶುರು ಮಾಡಿದ್ದಾರೆ. ಅಂದರೆ 5 ಜಿಲ್ಲೆಯಲ್ಲಿ ಈ ಅನುಸ್ಥಾವರವನ್ನು ಮಾಡಬೇಕಂತ ಹೇಳಿ ನಿರ್ಣಯ ಮಾಡಿದ್ದಾರೆ. ಅದು ಕೇಂದ್ರ ಸರ್ಕಾರ ಆದೇಶ. ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಾಗ ರಾಜ್ಯ ಸರ್ಕಾರಗಳು, ಅದರ ಅಧಿಕಾರಿ ಇರುವಂಥ ಚೀಫ್ ಸೆಕ್ರೆಟರಿಗಳು ಅದಕ್ಕೆ ಒಂದು ಜಾಗವನ್ನು ನೋಡುವಂಥ ಕೆಲಸ ಅವರು ಮಾಡ್ತಾರೆ. ಕೇಂದ್ರದ ವಿರೋಧ ಮಾಡೋಕ್ಕೆ ನಾವು ಬರಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿದ್ದ ಇದನ್ನು ನಾವು ಯಥಾರ್ಥವಾಗಿ ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಾಗ ಇದಕ್ಕೆ ಪರಿಶೀಲನೆ ಮಾಡುವಂಥ ಜಾಗ ಹುಡುಕುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಚೀಫ್ ಸೆಕ್ರೆಟರಿ ಅವ್ರಿಗೆ ಕೊಡ್ತಾರೆ. ಚೀಫ್ ಸೆಕ್ರೆಟರಿ ಅವರು ಆಡಳಿತ ಇರುವಂಥ ಎಲ್ಲ ಡಿ ಸಿ ಮತ್ತು ಇವರೆಲ್ಲ ಕರೆದು ಮಾತಾಡ್ತಾರೆ ಅಷ್ಟೇ. ಹಾಗಾಗಿ ಇಷ್ಟು ಬಂದಿದೆ ಬಿಟ್ಟರೆ ಇಲ್ಲಿ ಆಗಬೇಕು ಆಗುವಂಥ ಪರಿಸ್ಥಿತಿಯಲ್ಲಿ ಏನು ನನ್ನ ಹತ್ರ ಏನೂ ಕಾಣಲಿಲ್ಲ. ಡಿ ಸಿ ಅವ್ರ ಹತ್ರ ನಾನು ಮಾತಾಡಿದ್ದೀನಿ. ಸಾಹೇಬ್ರೆ, ಇದು ಯಾವುದೇ ವರದಿನೂ ಕೊಟ್ಟಿಲ್ಲ, ಜಾಗ ಕೇಳ್ತಾರೆ ಇಲ್ಲಿರ್ಬೋದು ಅಂತ ಕೇಳೋದು ಬಿಟ್ಟರೆ ಅದು ಸರ್ವೆ ಮಾಡೋ ಹಕ್ಕು ಅವರಿಗಿದೆ. ಇದೊಂದೇ ಸರ್ವೆ ಮಾಡಿಲ್ಲ. ನಿಮಗೆ ಇಲ್ಲಿ ಮಾತ್ರ ಸರ್ವೆ ಅಂತ ಕೇಳಿದ್ದೀರಿ. ಹೊಸೂರಲ್ಲಿ ಸರ್ವೆ ಮಾಡಿದ್ದಾರೆ, ಬೇರೆ ಬೇರೆ ಕಡೆಯೂ ಸರ್ವೆ ಮಾಡಿದ್ದಾರೆ. ಮೈಸೂರು ಒಂದೇ ಅಲ್ಲ, ಎಲ್ಲ ಕಡೆಯೂ ಸರ್ವೆ ಮಾಡಿದ್ದಾರೆ. ಹೆಲಿಕಾಪ್ಟರ್ ಕೆಳಗಡೆನೇ ಹೋಗಿದೆ. ಹಾಗಾಗಿ ಯಾವುದೇ ಸರ್ವೆ ಮಾಡಿದರೂ ಇವತ್ತು ನಮ್ಮ ಈ ಕ್ಷೇತ್ರ ಪಶ್ಚಿಮ ಘಟ್ಟದಲ್ಲಿರುವಂಥ ದಟ್ಟವಾದಂಥ ಕಾಡಿರುವಂಥ ಒಂದು ಪ್ರದೇಶ. ಅದರಲ್ಲೂ ಹೇಳಿದ ಮಡೆಯೂರು ಡ್ಯಾಮ್ ಮುಳುಗಡೆ ಆಗಿ, ಆನಂತರ ಶರಾವತಿ ಮುಳುಗಡೆ ಆಗಿ ಇವತ್ತು ನಿರಾಶ್ರಿತರಿರುವಂಥ ಈ ಪ್ರದೇಶದಲ್ಲಿ ಮತ್ತೆ ರೈತರಿಗೆ ಸಂಕಷ್ಟ, ಜನರಿಗೆ ಸಂಕಷ್ಟ ಕೊಡುವಂಥ ಯೋಜನೆ ಯಾವ ಕಾರಣಕ್ಕೂ ನಾವು ಕೊಡಲಿಕ್ಕೆ ಬರೋದಿಲ್ಲ. ನಾನು ನಿಜವಾಗಲೂ ಹೇಳ್ತಾ ಇದ್ದೀನಿ, ಬೇಕಾದೇ ಇರಲಿ ರಾಜ್ಯ ಸರ್ಕಾರದಲ್ಲಿ ಒಬ್ಬ ಪ್ರತಿನಿಧಿಯಾಗಿ ನಾನು ಒಬ್ಬ ಪ್ರಬಲವಾದಂಥ MLA ಇದ್ದೇನೆ. ಅಷ್ಟು ಸುಲಭವಾಗಿ ಇಷ್ಟು ಈ ಕ್ಷೇತ್ರದಲ್ಲಿ ಬಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪರವಾಗಿ ಧ್ವನಿಯಾಗಿ ಈಗಾಗಲೇ ನಾಳೆ ಇವತ್ತು ರಿಪೋರ್ಟ್ ತೊಗೊಂಡು ಹೋಗ್ತೀನಿ. ಇವತ್ತೇ ಹೊರಟಿದ್ದೀನಿ, ಇವತ್ತು ಸಂಜೆ ಹೋಗ್ತೀನಿ. ನಾಳೆ ನಾನು ಚೀಫ್ ಸೆಕ್ರೆಟರಿನ ಈ ಮನವಿಯೆಲ್ಲ ಕೊಟ್ಟು ನಿಮ್ಮ ಹೋರಾಟದ ಇದನ್ನು ಕೊಡಿ, ಅದನ್ನು ಕೇಳಿದ್ದಾರೆ. ಅವರೇ ಸ್ವತಃ ಹೇಳಿದ್ದಾರೆ, ನಿಮ್ಮ ಅಬ್ಜೆಕ್ಷನ್ ನೀವೆಲ್ಲ ಮಾಡಿ. ಯಾವುದೇ ಯೋಜನೆ ಬಂದ ಅಬ್ಜೆಕ್ಷನ್ ಮಾಡೋದು ಹೋದರೆ ಅಂದರೆ ನಿಮ್ಗೆ ಒಪ್ಪಿಗೆ ಇದೆ ಅಂತ ಅರ್ಥ. ಹೌದಾ? ಅದು ಬರಬಾರ್ದು. ಅದಕ್ಕಾಗಿ ತಕ್ಷಣ ನಾನು ನಿನ್ನೆ ಇವಾಗ ಹೇಳಿದೆ, ತಕ್ಷಣ ಇಲ್ಲಿ ಒಂದು ಗ್ರಾಮ ಸಭೆಯನ್ನು ಮಾಡಬೇಕು ಅಂತ ಹೇಳಿದೆ. ತಕ್ಷಣ ಮಾಡಿದ್ರು. ನಾನೇ ಬರ್ತೀನಿ ಅಂತ 10 ಗಂಟೆ ಮೇಲೆ ಹೇಳಿದೆ, ಇವರಿಗೆ ಹೇಳಿದೆ. ಈ 9 ಪಂಚಾಯತಿಗೂ ನಿರ್ಣಯ ಮಾಡೋಕ್ಕೆ ಹೇಳಿದ್ದೇನೆ. ಹೀಗೆ ಇಲ್ಲಿ ಒಂದೇ ಅಲ್ಲ, ತುಂಬ್ರಿಯಿಂದ ಹಿಡಿದು ನಿಮ್ಮ ಆವಿನಹಳ್ಳಿಯಿಂದ ಹಿಡಿದು ಈ ಭಾಗದ 9 ಪಂಚಾಯತಿಗೂ ಸಹ ಇಲ್ಲಿ ನಮಗೆ ಅನುಸ್ಥಾವರ ಬೇಡ ಅಂತೇಳಿ ನಿರ್ಣಯ ಮಾಡಿ ಇದೇ ಥರ ಮಾಡಿಕೊಡಬೇಕು ಅನ್ನೋದನ್ನ ಗ್ರಾಮ ಸಭೆ ಮೂಲಕ ತಿಳಿಸಕ್ಕೆ ಹೇಳಿದ್ದೀನಿ. ಅದನ್ನು ಸಹ ರಿಪೋರ್ಟ್ ತಗೊಂಡು ಅನುಸ್ಥಾವರ ಬಂದರೆ ಬರೀ ನಿಮ್ಮ ಇದೇ ಒಂದು ಕ್ಷೇತ್ರ ಅಲ್ಲ, ಇಲ್ಲಿ ಇಡೀ ನಮ್ಮ ಜಿಲ್ಲೆಗೆ ಅದು ಅಭಾವ, ಇದು ತೊಂದರೆ. ಅದರಿಂದ ಏನಾಗುತ್ತೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಅದು ಭಾರಿ ಡೇಂಜರ್ ಇರುತ್ತೆ, ಭಾಳ ತೊಂದರೆ ಇರುವಂಥದ್ದು. ಅದು ಆಗುವಂಥ ಪ್ರಶ್ನೆ ಬರೋದೇ ಇಲ್ಲ. ಹಾಗಾಗಿ ಎ ಸಿ ಅವರಿಗೆ ಹೇಳಿದ್ದೀನಿ, ಇಲ್ಲಿ ಅಬ್ಜೆಕ್ಷನ್ ಜಾಸ್ತಿ ಇದೆ ಸರ್, ಈ ಥರ ಇದೆ ಆ ಥರ ಇದೆ ಅಂತ ಏನು ರಿಪೋರ್ಟ್ ಕೊಟ್ಟಿದ್ರೆ ಅದೇ ಆಧಾರದ ಮೇಲೆ ಇಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ರಿಪೋರ್ಟ್ ಕೂಡ ಕೇಳಿದ್ದೀನಿ ಅವರಿಗೆ. ಆಯಿತಾ? ಇವತ್ತು ಕೇಳಿದ್ದಾರೆ, ಅದು ಕೊಡ್ತಾರೆ, ನಾಳೆನೇ ಕೊಡ್ಲಿಕ್ಕೆ ಹೇಳಿದ್ದೀನಿ. ಮುಂದುವರಿದ ಭಾಗವಾಗಿ ನಿಮ್ಮ ಹೋರಾಟ ಏನಿದೆ ನೀವು ಮಾಡಿಕೊಡ್ರೆ, ಅದರಲ್ಲಿ ನಮ್ಮ ಪಾತ್ರ ಇನ್ನೊಂದು ಪಾತ್ರ ಅದು ಯಾವುದೇ ಇಲ್ಲ. ಇದಕ್ಕೆ MP ಅವ್ರದ್ದು ಕಾರಣ ಇದೆ, MP ಅವ್ರಿಗೆ ಬರಬೇಕು, ಅವ್ರದ್ದು ಇದೆಲ್ಲ, ಅವ್ರದ್ದು ಕೇಂದ್ರ ಸರ್ಕಾರದ ಆದೇಶ. ಅದು
ಅವ್ರದ್ದು ಪಾತ್ರ ಇರುತ್ತೆ. ಅವರು ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಅವರು ಕ್ಯಾನ್ಸಲ್ ಮಾಡಬೇಕು, ನಮ್ಮ ಜಿಲ್ಲೆಯಲ್ಲಿ ಬೇಡ, ಇಲ್ಲಿ ಆಗ್ಲಿಕ್ಕೆ ಇಲ್ಲ ಅಂತ ಅವ್ರು ಕೇಂದ್ರ ಸರ್ಕಾರದ ಕೇಂದ್ರ ಮಂತ್ರಿಗಳು ಅದು ಏನಿದ್ದಾರೆ ಅದು ಸಂಬಂಧಪಟ್ಟವರು ಅವರಿಗೂ ವಜಾ ಮಾಡಕ್ಕೆ ಅವರಿಗೂ ಹಕ್ಕಿದೆ. ರಾಜ್ಯ ಸರ್ಕಾರ ಎಲ್ಲ ಬೇಡ ಅನ್ನೋ ಏನಿದೆ, ಇಲ್ಲಿ ಬೇಡ ನಮ್ಮ ಇಲ್ಲಿಗೆ ಅಂತ ಹೇಳಿ ಹೊರಗಡೆ ಕಳ್ಸಕ್ಕೆ ಅವರಿಗೂ ಹಕ್ಕಿದೆ, ಅದನ್ನು ಅವ್ರು ಮಾಡಬೇಕು. ಯಾಕಂದ್ರೆ ಅವರು ಒಬ್ಬರು ಜನಪ್ರತಿನಿಧಿಯಾಗಿದ್ದಾರೆ ಇಲ್ಲಿ. ಹಾಗಾಗಿ ಕೇಂದ್ರ ಸರ್ಕಾರದ ಆದೇಶ ಬಂದ ಮೇಲೆ ನಾವು ರಾಜ್ಯ ಸರ್ಕಾರ ಜಾಗ ಕೊಡುವಂಥದ್ದಾಗಬೇಕು. ಬಿಟ್ಟರೆ ರಾಜ್ಯ ಸರ್ಕಾರದಲ್ಲೂ ಅಷ್ಟೇ ನಾವು ಇವಾಗ ಹೇಳ್ತಾ ಇದ್ದೀವಿ. ನಾನು ಮೊನ್ನೆ ಮಾನ್ಯ ಕಂದಾಯ ಸಚಿವರ ಹತ್ರ ಮಾತಾಡಿದ್ದೇನೆ. ಯಾವುದೇ ಯೋಜನೆ ತರಬೇಕಾದ್ರೆ ಸ್ಥಳೀಯ ಶಾಸಕರಿಗೆ ತರದೆ ಹೋದ್ರೆ ನೀವೇನು ಹೈಕಮಾಂಡ್ ಅಲ್ಲ, ನೀವೇನು ಇವರಲ್ಲ ಅಂತೇಳಿ ವಾದನೂ ಸಹ ನಾವು ಮಾಡಿದ್ದೀವಿ. ನಾನು ಗೊತ್ತಲ್ಲ, ನಾನು ವಾದ ಮಾಡಿದ್ರೆ ಮುಖ್ಯಮಂತ್ರಿಗಳು ಬಿಡೋದಲ್ಲ, ನಮ್ಗೆ ಗೊತ್ತಾಯ್ತಲ್ಲ, ಆ ರೀತಿ ನಮ್ಮ ವಾದ ನಮ್ಗೆ ಆಧಾರ ಇದ್ದೇ ಇರುತ್ತೆ. ಹಾಗಾಗಿ ಹೇಳಿದ್ದೇನೆ, ನೀವೇನಾದರೂ ತರುವ ಎಲ್ಲ ನನಗೆ ಗೊತ್ತಿಲ್ಲ, ಬೇಡೂರವರೇ ನನಗೆ ಗೊತ್ತಿಲ್ಲ ಅಂತ ಹೇಳಿ. ಗೊತ್ತಿಲ್ಲ ಅಂದರೆ ನಿಮ್ಮ ಡಿ ಸಿ ಅವರಿಗೆ ಹೇಗೆ ಆದೇಶ ಹೊತ್ತು ಹೇಗೆ ಬಂತು ಅಂತ ನಾನು ಕೇಳಿದೆ. ಅದೆಲ್ಲ ಕೇಳೇ ಬಂದಿರೋದು ನಾನು. ಆಮೇಲೆ ಚುರುಕು ಮುಟ್ಟಿಸಿದ ಮೇಲೆ ಇಲ್ಲ ನೀವು ಅಬ್ಜೆಕ್ಷನ್ ಕೊಡಿ, ಅದರ ನಂತರ ನಾವು ಅದನ್ನು ತರಲಿಕ್ಕೆ ಮುಂದೆ ನೋಡ್ತೀವಿ ಬೇರೆ ಕಡೆ ಅಂತ ಹೇಳಿದ್ದಾರೆ. ಕೇಳಿದ್ದಾರೆ, ನಾವು ಬೇರೆ ಜಾಗ ನೋಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲಿ ಬಯಲ್ಸೀಮೆ ಇದೆ ಅಥವಾ ಎಲ್ಲಿ ಏನೂ ಇಲ್ಲ ಜಾಗ ಬೇಕಾದ್ರೆ ಅಲ್ಲಿ ತಗೊಂಡೋಗಿ ಹಾಕಿದ್ರೆ ಕೂತ್ಕೊಂಡ್ರೆ ಬೇಕಾದ್ರೆ, ಅಥವಾ ಉತ್ತರ ಪ್ರದೇಶ ಬೇರೆ ಬೇರೆ ಕಡೆ ಎಲ್ಲಿ ಏನೇನಿದೆ ಆ ಕಡೆ ಏನೇನು ಬೆಳೆಯಲ್ಲ ಆ ಭಾಗದಲ್ಲಿ ಬೇಕಾದ್ರೆ ಈ ಅಣುಸ್ಥಾವರವನ್ನು ತಗೊಂಡೋಗಿ ಅದು ಹಾಕೊಳ್ಳಿ. ನಮ್ಮ ಮಲೆನಾಡಲ್ಲಂತೂ ಖಂಡಿತ ಬೇಡ, ಸಾಕಾಗ್ಬಿಟ್ಟಿದೆ ಇದೆಲ್ಲ. ಸಾಕಾಗಿ ಮುಳುಗಡೆ ನೊಂದು ಹಾಗೆ ಹಿಂಗೆ ಮಾಡಿ ಈಗ ಒಂದು ಸ್ವಲ್ಪ ನೆಮ್ಮದಿ ಕಾಣೋ ಹೊತ್ತಿಗೆ ಈಗ ಇನ್ನೊಂದು ಯೋಜನೆಯನ್ನು ಇವತ್ತು ತಂದಿದ್ದಾರೆ. ಹಾಗಾಗಿ ಇದನ್ನು ಖಂಡಿತವಾಗಿಯೂ ಇದು ನಮ್ಮ ಈ ಕ್ಷೇತ್ರಕ್ಕೆ ಬೇಡ. ನೀವೇನು ನಿರ್ಣಯ ಕೊಟ್ಟಿದ್ದರೆ ಆ ನಿರ್ಣಯವನ್ನು ನಾಳೆನೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಚೀಫ್ ಸೆಕ್ರೆಟರಿಗೆ ಕಂದಾಯ ಸಚಿವರಿದ್ದರೆ ನೋಡ್ತೀನಿ, ನಾಳೆನೇ ಭೇಟಿ ಮಾಡಿ ಅದನ್ನು ಈ ಸಂದೇಶವನ್ನು ನಾಳೆನೇ ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸ ನಾವು ಮಾಡ್ತೇನೆ. ನಿಮ್ಮ ಪರವಾಗಿ ಧ್ವನಿಯಾಗಿರ್ತೇನೆ. ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಬಿಡುವುದಿಲ್ಲ. ನಮ್ಮ ಡಿ ಸಿ ಅವರು ಹೇಳಿದರು, ಸರ್ ಏನಿಲ್ಲ ಸರ್, ನಾವು ಯಾವುದೇ ರಿಪೋರ್ಟ್ ಕಳಿಸಿಲ್ಲ, ಅದು ಒಳ್ಳಿಕ್ಕೆ ಬರೋದಲ್ಲ, ಬೇಡ ನೀವೆಲ್ಲ ಬೇಡ ಅಂತ ಹೇಳಿದರೆ ನಾವು ರಿಪೋರ್ಟ್ ಹಾಕಿ ಕಳಿಸ್ಬಿಡ್ತೀವಿ, ಅದು ಮಾಡಲಿಕ್ಕೆ ಬರೋದಿಲ್ಲ ಅಂತ ಅವರು ಮಾತಾಡ್ತಾರೆ. ಗೊತ್ತಾಯ್ತಾ? ಈ ರಿಪೋರ್ಟ್ ಮೇಲೆ ಇರೋದು. ಎ ಸಿ ಅವರು ತಹಸೀಲ್ದಾರ್ ಸೇರಿ ನಾಳೆ ಅಬ್ಜೆಕ್ಷನ್ ಇದೆ, ಕೊಡ್ಲಿಕ್ಕೆ ಬರುತ್ತೆ ಇಲ್ಲಿ ಪಶ್ಚಿಮ ಘಟ್ಟ ಅಂತ ಹೇಳಿ ನೀವೇನು ರಿಪೋರ್ಟ್ ಹಾಕಿಬಿಟ್ರಿ, ಅದು ಆ ಥರ ಆಗಲ್ಲ, ಇದು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ರೆ ಮುಗಿದೋಯ್ತು. ನಾಳೆನೇ ಅದು ನಿರ್ಣಯ ಆಗ್ಬಿಡುತ್ತೆ ಅಂತ ಮಾತನ್ನು ಹೇಳಿ ಒಬ್ಬ ಸಡನ್ಲಿ ಇವತ್ತಿನ ಸಭೆ ಕರೆದಾಗ ಸುಮ್ಮನೆ ಇರೋ ಮನುಷ್ಯ ಅಂತೂ ಅಲ್ಲ. ಈ ಭಾಗದ ನಿರಾಶ್ರಿತರಿಗೆ ಇವತ್ತಿಗೂ ಕೆಲವರಿಗೆ ಇನ್ನೂ ಸ್ವತಂತ್ರ ಬಂದ ನಂತರ ಅವರಿಗೆ ಇನ್ನೂ ಹಕ್ಕು ಸಿಗಲಿಲ್ಲ. ಹಂಗಿರಬೇಕಾದ್ರೆ ಮತ್ತೊಂದು ಯೋಜನೆ ತರುವಂಥ ಯೋಜನೆ ನಾನು ನಿಲ್ಲಿಸ್ತೀನಿ. ಹಾಗೆ ಕೇಂದ್ರದಲ್ಲೂ MP ಅವ್ರು ನಿಲ್ಲಿಸ್ಲಿಕ್ಕೆ ನೀವೆಲ್ಲರೂ ಹೇಳಬೇಕಷ್ಟೇ, ಅದು ಮಾಡಲಿಕ್ಕೆ. ಅದಕ್ಕೆ ನಾನು ಇಲ್ಲಿಯ ರಾಜ್ಯ ಸರ್ಕಾರದ ತಡೆ ಹಿಡಿಯುವಂಥ ನಮ್ಮ ತಾಲೂಕಿಗೆ ನಾನು ಮಾಡ್ತೀನಿ. ಬಾಕಿದು ಏನು ಮಾಡಬೇಕು ಅನ್ನೋದನ್ನ MP ಅವರು ದಯವಿಟ್ಟು MP ಅವರು ಅಷ್ಟೇ ಇದನ್ನು ತಲೆಗೆಡಿಸ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಹೋಗಿ ಅಲ್ಲಿಯ ಮಂತ್ರಿಗಳ ಕಂಡು ನಮ್ಮ ಮಲೆನಾಡು ಪ್ರದೇಶಕ್ಕೆ ಬೇಡ ಅಂತ ಹೇಳುವಂಥದ್ದು ಆಗಬೇಕು ಅನ್ನೋದು ನಮ್ಮದೊಂದು ಉದ್ದೇಶ. ಇಷ್ಟೇ ಕರೆದಿರೋದು, ತುರ್ತಾಗಿ ಕರೆದಿನ್ನೇ ನೀವೇ ಹೋಗಿ ಅಂತ ಹೇಳಿದ್ದೀನಿ. ಆದರೂ ಸಹ ಬೆಳಗ್ಗೆ ಇಲ್ಲ ನಾನೇ ಹೋಗಿ ಮನವಿ ತೊಗೊಂಡು ಸರ್ಕಾರಕ್ಕೆ ಕೊಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಿ ನಾನೇ ತುರ್ತಾಗಿ ಬಂದೆ. ನೀವೆಲ್ಲರೂ ಬಂದಿದ್ದೀರಿ, ನಿಮ್ಮ ಮನೆಗೆ ಸ್ಪಂದನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ನಾಳೆ ನಾನು ಮುಡಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಮುಖ್ಯ ರಸ್ತೆಯಲ್ಲಿ ಅವರಿಗೆ ಈ ವಿಚಾರವನ್ನು ಬಗ್ಗೆ ಪ್ರಸ್ತಾವನೆ ತುಂಬಾ ನೋವಿದೆ ಸರ್. ನೀವು ಈಗ 10 ದಿನಗಳಿಂದ ಈ ವಿಚಾರ ನಿಮ್ಮ ಕಿವಿ ಇದ್ದಲ್ಲಿಂದ ಮಾಡ್ತಾ ಇದ್ದೀರಾ, ಆದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇವತ್ತಿನವರೆಗೂ ಅವ್ರಿಗೆ ಗೊತ್ತಿದೆ ಬೇಳೂರು ಒಬ್ಬರು ಸ್ಟ್ರಾಂಗ್ ಇದ್ದಾರೆ ಯಾಕೆ ಅಂತ, ಅದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಅದೇನೇ ನಮ್ಮ ದೇಶಿಯವರಿಗೆ ಕೊಟ್ಟಿದ್ದೀನಿ. ಅವ್ರು ಇವತ್ತು ಬಂದಿದ್ದಾರೆ, ಅವರು ಒಂದು ವಾರ ರಜೆ ಹಾಕಿದ್ರು, ಇವತ್ತು ಬಂದಿದ್ದಾರೆ. ಇವತ್ತು ಅವರಿಂದ ಹೇಳಿಕೆ ಕೊಡಿಸ್ತೇನೆ. ಅವ್ರು ಹೇಳಿದ್ದಾರೆ ನಾನು ಕೊಡ್ತೇನೆ, ಇಲ್ಲಿ ಯಾವುದೇ ಮುಂದುವರಿಯುವಂಥ ಕೆಲಸ ಇಲ್ಲ, ಮಾಡೋಕ್ಕೆ ಆಗಲ್ಲ ಅಂತ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ಒಂದು ಸಾರಾಸಗಟ ಒಂದು ಮನವಿ ಕೊಡ್ಬೇಕು. ಶರಾವತಿ ನದಿಗೆ ಮತ್ತು ನಮ್ಮ ಭಾಗದ ಮುಳುಗಡೆ ಸಂತ್ರಸ್ತರ ಹತ್ರ ಬರಬೇಡ್ರಿ ಅಂತ ಒಂದು ಎಚ್ಚರಿಕೆ ತಾವು ಕೊಡಬೇಕು. ಈ ಬಗ್ಗೆ ಏನು ಹೇಳ್ತೀವಿ ನೋಡಿ. ಈಗಾಗಲೇ ನಾನು ಒಂದು ಸುತ್ತಿನ ಮಾತುಕತೆ ಆಗಿ ಬಂದಿದ್ದೇನೆ. ಚೀಫ್ ಸೆಕ್ರೆಟರಿ ಏನು ಹೇಳಿದರು, ಒಂದು ಅಬ್ಜೆಕ್ಷನ್ ಕೊಡಿ ಸರ್, ಅದ್ರ ಮೇಲೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ಚೀಫ್ ಸೆಕ್ರೆಟರಿ ಹೇಳ್ದಂಗೆ ನಾನು ಇವತ್ತು ಪ್ರಥಮ ಬಾರಿಗೆ ಗ್ರಾಮ ಸಭೆ ನಡೆದು ನಾನೇ ಬಂದು ಮನವಿ ತಗೊಂಡಿದ್ದೇನೆ. ಇದರ ಆಧಾರದ ಮೇಲೆ 9 ಪಂಚಾಯತ್ಗೂ ಸಹ ಇವತ್ತು ಗ್ರಾಮ ಸಭೆ ಮಾಡಿ ನಿರ್ಣಯ ಮಾಡಿಕೊಳ್ತೀವಿ. ಇವೆಲ್ಲವನ್ನ ಇಟ್ಕೊಂಡು ನಾವು ಮತ್ತು ಇವರು ಹೋರಾಟ ಮಾಡಿದ್ರು ಅದನ್ನು ತೆಗೆದುಕೊಂಡು ನಾವು ಪೂರ್ತಿ ಇದು ಸರ್ಕಾರಕ್ಕೆ ಕಳಿಸ್ಕೊಡೋ ಮೂಲಕ ಇಲ್ಲಿ
ಆಗುವಂಥ ಪ್ರಶ್ನೆನೇ ಇಲ್ಲ ಅನ್ನೋ ಬರೋ ರೀತಿ ಗೊತ್ತು ಯಾವ್ಯಾವ್ದು ಆಗ್ಬಾರ್ದು ಅನ್ನೋದು ಇಲ್ಲೆಲ್ಲ ಪಬ್ಲಿಕಲ್ಲಿ ಹೇಳಿದ್ದಾರೆ. ಆ ಆಧಾರವಾಗಿ ಇಟ್ಕೊಂಡು ಮುಂದುವರಿಸುವಂಥ ಕೆಲಸ ಮಾಡ್ತೀವಿ. ನೇರವಾಗಿ ನಾನು ಹೇಳಿ ಬಂದಿದ್ದೀನಿ, ನಾನು ನಿಷ್ಠುರವಾಗೋಕ್ಕೆ ತಯಾರಿದ್ದೇನೆ. ಅವರಿಗೆ ಸರ್ಕಾರದಲ್ಲೂ ನಿಷ್ಠುರ ಆದರೂ ಪರವಾಗಿಲ್ಲ, ಆದರೆ ಜನರಂತೂ ಬಿಡೋ ಪ್ರಶ್ನೆ ಇಲ್ಲ. ನಮ್ಮ ಜನರು ಬಿಡೋ ಪ್ರಶ್ನೆ ಇಲ್ಲ. ಹಾಗಾಗಿ ಈ ಭಾಗದ ಜನರು ನೊಂದಿದ್ದಾರೆ, ಬಹಳ ನೋವಲ್ಲಿ ಕಷ್ಟದಿಂದ ಬದುಕಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತು, ಮಡೆನೂರಾಯ್ತು, ಆಮೇಲೆ ಇಲ್ಲಾಯಿತು, ಲಿಂಗನಮರಕ್ಕೆ ಡ್ಯಾಮ್ ಆಯಿತು, ಆವಾಗ ಎಷ್ಟು ಕಷ್ಟ ಬಿದ್ದಾರೋ ನಮಗೆ ಗೊತ್ತಿದೆ. ಅವೆಲ್ಲವನ್ನು ಮನೆಗಂಡಿದ್ದೀವಿ. ಪಶ್ಚಿಮ ಘಟ್ಟ ಇದೆ, ಅದು ಮಲೆನಾಡು ಏನು ಅನ್ನೋದು ಎಲ್ಲ ಅವ್ರಿಗೆ ಮನವರಿಕೆ ಇದೆ. ಆದ್ದರಿಂದ ಮಾನ್ಯ ನಮ್ಮ ಮಿನಿಸ್ಟ್ರು ಹೇಳಿದರು, ಗೋಪಾಲಣ್ಣ ಇದು ಅಷ್ಟೊಂದು ನನಗೆ ಮಾಹಿತಿ ಬಂದಿಲ್ಲ, ನೀವು ಮಾಹಿತಿ ಕೊಟ್ಟ ಮೇಲೆ ಈಗ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅದನ್ನು ನಾನು ಏನು ಮಾಡಬೇಕು ನಾನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ನಿರ್ಣಯ ಒಂದೇ, AC ತಹಸೀಲ್ದಾರು ಸೇರಿ ಒಂದೇ ಕೊಡ್ತಾರೆ. ಇಲ್ಲಿ ಅದಕ್ಕೆ ಅವಕಾಶ ಇಲ್ಲ, ಅಬ್ಜೆಕ್ಷನ್ ತುಂಬ ಇದೆ ಅಂತ ಕೊಡ್ತಾರೆ. ಅದರಿಂದ ಇದೇನೇನಿದೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಡ್ಯಾಮು ಮತ್ತು ಅದೆಲ್ಲ ಇದು ಮಾಡಿ ಒಂದು ನಿರ್ಣಯವನ್ನು ಅವರು ಕಳಿಸ್ತಾರೆ. ಪಂಚಾಯತಿಯ ನಿರ್ಣಯಗಳನ್ನು ತಗೊಂಡು ನಾಳೆ ಇವತ್ತು ಹೊರಟಿದೆ ನಾನು. ದೇವರು ಮತ್ತು ಜನರನ್ನ ನೀವು ತುಂಬ ಪ್ರೀತಿ ಮಾಡೋರು. ಈಗ ಇವತ್ತು ದೆಹಲಿಗೆ ಹೊರಟಿದ್ದಾರೆ ಶಾಸಕರು ಅಂತ ನಾಳೆ ಏನು ಸರ್ ಇದ್ರ ಮಹತ್ವ? ಇಲ್ಲ, ನಮ್ಮ ಹಕ್ಕುಗಳನ್ನ ಕೇಳಕ್ಕೆ ಹೊರಟಿದ್ದೀವಿ. ಈಗ ನಿಮಗೆ ಗೊತ್ತಿದ್ದಂಗೆ ಚುನಾವಣೆ ಬರಲಿ ಅಂತ ಇದ್ದೀವಿ, ಚುನಾವಣೆ ಆದಮೇಲೆ ರಿಸಲ್ಟ್ ಬರಲಿ ಅಂತಿದ್ವಿ. ಇವತ್ತೆಲ್ಲ ರಿಸಲ್ಟ್ ಬರ್ತಾ ಇದೆ. ಈಗ ಅದರಿಂದ ರಿಸಲ್ಟ್ ಆದಮೇಲೆ ನಮ್ಮ ಇವತ್ತಿನ ಹಕ್ಕುಗಳನ್ನು ಕೇಳಲಿಕ್ಕೆ ಮತ್ತೆ ಹೇಳಿದ್ವಿ. ನಾವು ಹೋದ ಸರ್ನೇ ಹೇಳಿದ್ವಿ, ಎಲೆಕ್ಷನ್ನು ಕೌಂಟಿಂಗ್ ಆದ ತಕ್ಷಣ ಬರ್ತೀವಿ ಅಂತ ಹೇಳಿದ್ವಿ. 4ನೇ ತಾರೀಕು ಆಯಿತು, 5ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ನಾಳೆ ನೈಟು ನಾವು ಡೆಲ್ಲಿ ಹೋಗುವಂಥದ್ದು ಇದೆ. ಓಕೆನಾ ಸರ್? ಒಟ್ಟು 40 ಜನ ಹೊರಡ್ತೀವಿ. ಯಾರನ್ನು ಭೇಟಿ ಮಾಡ್ತಾರೆ? ಎಲ್ಲ ಅಲ್ಲಿಯ ನಮ್ಮ ಯಾರ್ಯಾರು ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ ಅವರೆಲ್ಲರನ್ನ ಭೇಟಿ ಮಾಡಿ ನಮ್ಮ ಹಕ್ಕುಗಳನ್ನ ಮಂಡನೆ ಮಾಡಬರ್ತೀವಿ. ಸರ್, ಸಂಪುಟ ವಿಸ್ತರಣೆ ಆಗುತ್ತಾ? ಸಂಪುಟ ಪರಿವರ್ತನೆ ಆಗುತ್ತಾ? ಖಂಡಿತ ಆಗುತ್ತೆ, ಖಂಡಿತ. ನಿರೀಕ್ಷೆ ನೋಡೋಣ, ನಮ್ಮದು ನಿರೀಕ್ಷೆ ಇದ್ದೀವಿ. ನಿರೀಕ್ಷೆ ನಮಗೆ ಕೊಡಬೇಕನ್ನೋ ಉದ್ದೇಶದಿಂದಲೇ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ, ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ. ಸಂಪುಟ ವಿಸ್ತರಣೆ ಆಗುತ್ತೋ ಮುಖ್ಯಮಂತ್ರಿ ಬರ್ತಾರೆ? ಯಾವ್ದು ನೋಡ್ಬೇಕು, ಅದು ಕಾಯ್ದು ನೋಡ್ತಾ ಇದ್ದೀವಿ. ಎರಡೂ ಆಗ್ಬೋದು ಅಂತ ಕಾಣ್ತದೆ, ಗೊತ್ತಿಲ್ಲ. ತಮ್ಮ ನಿರೀಕ್ಷೆ? ನಾವು ಅದು ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ನಿರೀಕ್ಷೆ ನಮ್ಮ ಸಂಪುಟ ರಚನೆ ಮಾಡಿ ಅಂತ ನಾವು ಕೇಳ್ತೀವಿ. ಅದನ್ನು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದರೆ ಅದು ಬಗೆಹರಿಸೋದು ಒಳ್ಳೆಯದು. ಎರಡೂ ಬಗೆಹರಿಸ್ಬೇಕು. ಇದು ಪದೇ ಪದೇ ಎಳ್ಕೊಂಡು ಹೋಗಿ ರಬ್ಬರ್ ಅಲ್ಲ. ಏನಾದ್ರು ಒಂದು ಬಗೆಹರಿಸಿ ಕೊಡ್ತಿರೋ ಕೊಡೋದಲ್ಲ, ಇರಬೇಕೋ ಬೇಡ ಅಂದರೆ ಒಂದು ಹೇಳಿಬಿಟ್ರೆ ಸಾಕು. ನಮಗೆ ಕಾರ್ಯಕರ್ತರಿಗೆ ಇಲ್ಲಿಯ ಜನರಿಗೆ ಒಂದು ಸಂದೇಶ ಹೋಗುತ್ತೆ. ಇಲ್ಲ ಇವರೇ ಆಗಬೇಕೋ ಅಥವಾ ಮುಂದುವರಿಬೇಕೋ ಬೇಡೋ, ಇದು ಎರಡು ಕಟ್ಟಾಗಿ ಹೇಳಿಬಿಟ್ರೆ ಕೇಂದ್ರ ಸರ್ಕಾರ ಅಲ್ಲ, ನಮ್ಮ ಕೇಂದ್ರ ನಾಯಕರು ಅದು ಬಗೆಹರಿದಂಗೆ ಆಗುತ್ತೆ. ಇಲ್ಲ ಮುಂದುವರಿಬೇಕು ಅನ್ಬೋದು ಅಥವಾ ಆಗಲ್ಲ ಅನ್ನೋದು ಎರಡಲ್ಲೂ ಒಂದು ಹೇಳಿಬಿಟ್ರೆ ಇವತ್ತು ಈ ಗೊಂದಲಗಳು ಯಾವುದೂ ಇರೋಲ್ಲ. ಯಾಕಂದರೆ ಎಲೆಕ್ಷನ್ ಆಗೋಗಿದೆ. ಇನ್ನು ಮುಂದೆ ಬರೋ 2 ವರ್ಷಕ್ಕೆ ಮತ್ತೆ ಎಲೆಕ್ಷನ್ ಇರೋದ್ರಿಂದ ಪಕ್ಷ ಸಂಘಟನೆ ಆಗಬೇಕು, ಕಾರ್ಯಕರ್ತರು ಗೊಂದಲ ಆಗಬಾರ್ದು. ಇವೆಲ್ಲವನ್ನು ಇಟ್ಕೊಂಡು ಮುಂದೆ ಹೋಗುವಂಥ ಕೆಲಸವನ್ನು ಕೇಂದ್ರದ ನಾಯಕರು ಮಾಡಬೇಕಂತ ನನ್ನ ಉದ್ದೇಶ. ಈಗ ಮಂತ್ರಿ ಸ್ಥಾನವು ಅಥವಾ ಪ್ರಮುಖ ಮಂತ್ರಿ ಕೇಳ್ತಿದ್ರು, ಏನು ನಿಮ್ಗೆ ಒತ್ತಾಯ? ಸದ್ಯಕ್ಕೆ ಮಂತ್ರಿ ಕೊಡ್ಲಪ್ಪ, ಆಮೇಲೆ ಪ್ರಮುಖ ಖಾತೆ ಅವೆಲ್ಲ ಆಮೇಲೆ ನೀವು ಕೇಳ್ರಿ. ಫಸ್ಟ್ ಮಂತ್ರಿ ಕೊಡ್ಲಿ, ಹಂಗೆ ಅದಕ್ಕೆ ಕೇಳೋದಷ್ಟೇ ನಾವು. ಶೃಂಗೇರಿ ಮರು ಮತದಾನದ್ದು ಈಗಾಗಲೇ ಕೋರ್ಟಿಗೆ ಹೋಗಿ ಆದೇಶ ಬಂದಿದೆ. ಮರು ಎಣಿಕೆ ನಿನ್ನೆ ಆಗಿದೆ. ಅಲ್ಲಿ ನೋಡಿದ್ರೆ ಅವರು ಸರಿ ಇಲ್ಲ ಅಂತಾರೆ, ಇವರು ಸರಿ ಇಲ್ಲ ಅಂತ ಇದ್ದಾರೆ. ಬಹುಶಃ ಅದು ಮತ್ತೆ ಹೈಕೋರ್ಟಿಗೆ ಹೋಗುವಂಥ ಚಾನ್ಸಸ್ ಇದೆ ಅಂತ ಕಾಣ್ತದೆ. ಮತ್ತೆ ಹೋಗ್ಬೋದು, ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಏನೋ ಗೊತ್ತಿಲ್ಲ. ಅದು ನೋಡಬೇಕು. ಚುನಾವಣಾಧಿಕಾರಿಗಳು ಯಾರಿದ್ರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರಿಗಾರು ಒಂದು ನ್ಯಾಯ ಸಿಗುವಂಥ ಕೆಲಸ ಮಾಡೋದು. ಉಪಮುಖ್ಯಮಂತ್ರಿ ಟ್ಯಾಂಪರ್ ಆಗಿದೆ, ಸಮಸ್ಯೆ ಆಗಿದೆ ಮತ್ತೆ ಅದೇ ಇರ್ಬೋದು ಅಂತ ಅವ್ರು ಹೇಳ್ತಾರಲ್ಲ. ಮತ್ತು ಹಿಂದೆ ನಾನು ಹೇಳೋದು, ಹಿಂದೆ ಅವರು 201 ಹೋಟೆಲ್ ಹೆಂಗೆ ಗೆದ್ರು ಅವರು? ಆವಾಗ ಯಾರ್ದಿತ್ತು ಸರ್ಕಾರ? ನಮ್ದಿತ್ತಾ? ನಮ್ಮ ಸರ್ಕಾರ ಏನಿರಲಿಲ್ಲ. ಆವಾಗ ಇದ್ದಿದ್ದು BJP ಸರ್ಕಾರನೇ ಇತ್ತು. ಆ ಟೈಮಲ್ಲಿ ಎಲೆಕ್ಷನ್ ಆಗಿತ್ತು ಅಲ್ವಾ? ನಮ್ಮದೇನು ಸರ್ಕಾರ ಇರಲಿಲ್ಲ. ಆವಾಗ ಹೆಂಗೆ ಅವ್ರು ಗೆದ್ದಿತ್ತು. ಈಗ ನೋಡಿದ್ರೆ 52 ಓಟ್ ಇವ್ರಿಗೆ ಬಂದಿದೆ ಅಂದರೆ ಅದೇನು ಅರ್ಥ ಆಗ್ತಲ್ಲ, ನನಗೇನು ಅರ್ಥ ಆಗ್ತಲ್ಲ. ಹಾಗಾಗಿ ಅವರು ಮತ್ತೆ ಕೋರ್ಟಿಗೆ ಹೋಗುವಂಥದ್ದಿದೆ. ಸರ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಕೋಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವಿದ್ದೀವಿ. ನಮ್ಮ ಸಾಗರ ತಾಲೂಕು ಮತ್ತು ಹೊಸನಗರ ತಾಲೂಕು ಎರಡೂ ತಾಲೂಕಿನ ಅತ್ಯಂತದಲ್ಲಿ ಒಂದು ಬೇಸೂರು ಗ್ರಾಮ ಅಂತೇಳಿ ಕೋಳೂರು ಗ್ರಾಮ ಪಂಚಾಯಿತಿಯ ಒಂದು ಮುಜರಾಯಿ ಗ್ರಾಮ ಕೂಡ ಹೌದದು. ಆ ಗ್ರಾಮದಲ್ಲಿ ಈಗ ತಾನೇ 19ನೇ ತಾರೀಕಿಂದ 21ನೇ ತಾರೀಕಿಂದ ನಮಗೊಂದು ಆಘಾತದ ಸುದ್ದಿ ಹೊರಗೆ ಬಂದುಬಿಟ್ಟಿದೆ. ಆಘಾತದ ಸುದ್ದಿ ಏನಪ್ಪ ಅಂದರೆ, ನಮ್ಮ ಬೇಸೂರು ಗ್ರಾಮದಲ್ಲಿ ಸರ್ವೆ ನಂಬರ್ 104, 82, 84 ಮತ್ತು 90
ಈ ಸರ್ವೆ ನಂಬರ್ಗಳಲ್ಲಿ ಒಂದು ದೊಡ್ಡ ವಿದ್ಯುತ್ ಅನುಷ್ಠಾನವನ್ನು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಲೆಟರ್ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆವಾಗ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯ DC ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರನ್ನು ಭೇಟಿ ಮಾಡಿ ಈ ಥರ ಒಂದು ಅಣು ವಿದ್ಯುತ್ ಸ್ಥಾವರವನ್ನು ಸಾಗರ ತಾಲೂಕು ಬೇಸೂರು ಗ್ರಾಮದಲ್ಲಿ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಅದು ಸ್ಥಾಪನೆ ಆಗಬೇಕು ಅಂತೇಳಿ DC ಅವರು ನಮ್ಮ ತಾಲೂಕು ದಂಡಾಧಿಕಾರಿಗಳ ಜೊತೆಗೆ ಅಂದರೆ ತಹಸೀಲ್ದಾರ್ ಜೊತೆಗೆ ಮಾತಾಡಿದಾಗ ಅವರು ನಮ್ಮಲ್ಲಿ ಭೂಮಿಯನ್ನು ಕೇಳ್ತಾರೆ. ಆ ಭೂಮಿ ಕೇಳಿದಾಗ 3200 ಎಕರೆ ಆವಿನಹಳ್ಳಿ ಹೋಬಳಿ ಅಲ್ಲಿ 3200 ಎಕರೆ ಭೂಮಿ ಇದೆ ಅಂತೇಳಿ ಅವ್ರಿಗೆ ಮಾಹಿತಿಯನ್ನು ಕೊಡ್ತಾರೆ. ಯಾವುದೇ ಲಿಖಿತವಾದ ಮಾಹಿತಿ ಅಲ್ಲ, ಬಾಯಿ ಮಾತಲ್ಲಿ ಅವ್ರು ಹೇಳ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಬೇಸೂರು ಗ್ರಾಮದಲ್ಲಿ ಅದು ಸರ್ವೆ ಪ್ರಕ್ರಿಯೆಗಳು ನಡೀಬೇಕು ಅಂತೇಳಿ ಬೋರ್ವೆಲ್ಗಳನ್ನು ಕೊರಿಬೇಕು, ಮಣ್ಣು ಪರೀಕ್ಷೆ ಮಾಡಬೇಕು, ಕಲ್ಲು ಎಷ್ಟಿದೆ ಅನ್ನೋದನ್ನು ಮಾಹಿತಿಯನ್ನು ಸರ್ಕಾರ ಕೇಳ್ತಾ ಇದೆ. ಆವಾಗ ಆ ವಿಷಯ ನಮ್ಮ ಗಮನಕ್ಕೆ ಬರುತ್ತೆ. ಊರಿನ ಎಲ್ಲ ಗ್ರಾಮಸ್ಥರುಗಳು ಸೇರಿ ನಾವು ಆತಂಕಗೊಂಡು ಇದು ಹಿಂಗಾದರೆ ನಮ್ಮ ಬದುಕೇನು ಅಂತೇಳಿ ನಾವು ಭಾಳ ಆತಂಕ ಪಡ್ತೀವಿ. ಸುಮಾರು 177 ಮನೆಗಳನ್ನು ಅಲ್ಲಿ ತೋರಿಸಿದ್ದಾರೆ. ಬೇಸೂರು ಗ್ರಾಮದಲ್ಲಿ 177 ಮನೆ ವಾಸ ಮಾಡ್ತಾರೆ. 377 ಎಕರೆ ಅಡಿಕೆ ತೋಟ ಇದೆ ಮತ್ತು 68 ಎಕರೆ ತರಿ ಜಮೀನಿದೆ, 400 ಎಕರೆ KPC ಲ್ಯಾಂಡ್ ಇದೆ. ಇನ್ನು ಉಳಿದಿರ್ತಕ್ಕಂಥದ್ದು 1,500 ಎಕರೆ ಅರಣ್ಯ ಮತ್ತು ಗೋಮಾಳ ಇದೆ ಅಂತೇಳಿ ವರದಿಯನ್ನು ಕೊಡ್ತಾರೆ. ಬಟ್ ಅಂದರೆ ಲಿಖಿತವಾದ ಮಾಹಿತಿ ಅಲ್ಲ, ಕರೆ ಮುಖಾಂತರ ಮಾಡಿರ್ತಕ್ಕಂಥದ್ದು ನಮಗೆ ಬಂದ ಮಾಹಿತಿಗಳಿವೆಲ್ಲ. ಅದನ್ನು ನಾವು ಮನಗೊಂಡ ತಕ್ಷಣ ಎಲ್ಲ ಅಧಿಕಾರಿಗಳನ್ನು ಭೇಟಿ ಮಾಡ್ತೀವಿ. ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರು ಅವ್ರನ್ನ ತಕ್ಷಣವಾಗಿ ನಾನು ಅವ್ರನ್ನ ಭೇಟಿ ಮಾಡಿದಾಗ ಅವರು ತಕ್ಷಣ AC ಅವರು ಮತ್ತು ನಮ್ಮ ತಾಲೂಕಿನ ತಹಸೀಲ್ದಾರ್ ಅವ್ರನ್ನ ಇಮಿಡಿಯೇಟಾಗಿ ಕರೆಸಿ ಇದು ಏನಿದು, ಯಾಕೆ ಈ ಥರ ಆಯಿತು, ನನ್ನ ಗಮನಕ್ಕೂ ಏನೂ ಬಂದಿಲ್ಲ, ಯಾಕೆ ಇದನ್ನು ಮಾಡಿದ್ರಿ ಅಂತ ಕೇಳಿದಾಗ ಇಲ್ಲ ಇದು ಜಿಲ್ಲಾಧಿಕಾರಿಯವರ ಒಂದು ಆದೇಶ ಇತ್ತು, ಮೌಖಿಕವಾಗಿ ನಾವು ಅದನ್ನು ಮಾಡಿದ್ದೀವಿ ಅಂತೇಳಿ ಅವ್ರ ಗಮನಕ್ಕೆ ತರ್ತಾರೆ. ತಂದ ಸಂದರ್ಭದಲ್ಲಿ ಅದನ್ನು ತಕ್ಷಣವಾಗಿ ಶಾಸಕರು ಅದರ ಬಗ್ಗೆ ಕ್ರಮಗೊಂಡು DC ಅವರಿಗೆ ಆದೇಶ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಬೇಸೂರು ಗ್ರಾಮವನ್ನು ಬಿಡೋ ಪ್ರಶ್ನೆ ಇಲ್ಲ, ನೀವು ಇದನ್ನು ಮಾಡಬಾರ್ದು, ನೀವು ಅದನ್ನು ಅಣು ವಿದ್ಯುತ್ ಸ್ಥಾವರವನ್ನು ನೀವು ಮಾಡಿದರೆ ನಾವು ಆಗಲೇ ಒಂದು ಕಡೆ ಮಡೆನೂರು ಡ್ಯಾಮಲ್ಲಿ 1000 ಎಕರೆ ಜಮೀನನ್ನು ಕಳ್ಕೊಂಡಂಥ ರೈತರಿದ್ದೀವಿ. ಮತ್ತು ಲಿಂಗನಮಕ್ಕಿ ಡ್ಯಾಮಲ್ಲೂ ಕೂಡ ನಾವು ಇವತ್ತು ಲಕ್ಷಾಂತರ ಎಕರೆ ಅದೇ ಅಷ್ಟು ಇಲ್ಲಿಂದ ಹಿಡಿದು ನೀವು ಇದು ಯಾವುದು ತೀರ್ಥಹಳ್ಳಿ ಭಾಗದಿಂದ ಹಿಡಿದು ಹೊಸನಗರದಿಂದ ಹಿಡಿದು ಸಾಗರ ತಾಲೂಕಿನವರೆಗೂ ನಾವೆಲ್ಲ ಆಸ್ತಿಯನ್ನು ಕಳ್ಕೊಂಡಂಥವ್ರು. ಆ ಒಂದು ಇಷ್ಟು ಇದ್ದು ಕೂಡ ಮತ್ತೆ ನೀವು ವಿದ್ಯುತ್ ಅನುಷ್ಠಾನವನ್ನು ತಗೊಬಂದು ನೀವು ಮತ್ತೆ ಬೇಸೂರಿಗೆ ಹಾಕಿದರೆ ಇಲ್ಲಿ ಮತ್ತೆ ಇಡೀ ಊರೇ ನಾಶ ಆಗುತ್ತೆ ಅಂತೇಳಿ ಇದನ್ನು DC ಅವ್ರ ಗಮನಕ್ಕೆ ತಂದ ಮೇಲೆ ಅದನ್ನು ಒಂದು ಲೆವೆಲ್ ಈಗ ಕರೆಸ್ಪಾಂಡೆನ್ಸ್ ಆಗಿದೆ. ಹಾಗಾಗಿ ನಾವು ಈಗ ವಿಶೇಷವಾಗಿ ನಾನು ಗೋಪಾಲಕೃಷ್ಣ ಬೇಳೂರು MLA ಅವರಿಗೆ ಕೂಡ ನಾನು ಅಭಿನಂದಿಸ್ತೀನಿ. ಯಾಕೆಂದರೆ ತಕ್ಷಣ ಅವರು ಮಾನ್ಯ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡ್ತಾರೆ, ಕಂದಾಯ ಮಂತ್ರಿಗಳನ್ನು ಭೇಟಿ ಮಾಡ್ತಾರೆ ಮತ್ತು ಮತ್ತು ವಿಜ್ಞಾನಿ ಇವ್ರನ್ನ MB ಪಾಟೀಲ್ ಅವ್ರನ್ನ ಭೇಟಿ ಮಾಡ್ತಾರೆ. ಅದ ನಂತರದಲ್ಲಿ DC ಅವ್ರನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನೋ ಆದೇಶವನ್ನು ಅವರು ಮಾಡಿದ್ದಾರೆ. ಮತ್ತು ನಾವು MP ಅವ್ರನ್ನು ಕೂಡ ನಾವು ಭೇಟಿ ಮಾಡಿದ್ವಿ. MP ಅವರು ರಾಘವೇಂದ್ರ ಅವರು ಕೂಡ ಇದನ್ನು ಸೆಂಟ್ರಲ್ಲಿ ಮಾತಾಡ್ತೀನಿ, ಇದು ಇಲ್ಲಿ ಆಗೋದಕ್ಕೆ ನಾನು ಕೂಡ ಇದನ್ನು ಒಪ್ಪೋದಿಲ್ಲ ಅನ್ನೋ ಭರವಸೆಯನ್ನು ಕೂಡ ನಮ್ಮ MP ಅವರು ಸಂಸದರು ನಮ್ಗೆ ಹೇಳಿದ್ದಾರೆ. ಅದು ಒಂದು ವಿಷಯ ಕೂಡ ಹೌದು. ಹಾಗಾಗಿ ಇದನ್ನು ನಾವು ಎಷ್ಟೇ ಅಂದರೂ ಕೂಡ ನಮ್ಮ ಹೋರಾಟ ಭಾರಿ ಇಂಪಾರ್ಟೆಂಟ್. ಹೋರಾಟ ಮಾಡದೇ ಇದ್ದರೆ ನಾವು ಯಾವುದೂ ಜಯಿಸೋಕ್ಕಾಗಲ್ಲ. ಹಾಗಾಗಿ ನಾವು ಇಡೀ ಊರಿನ ಎಲ್ಲ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು, ಅಕ್ಕಪಕ್ಕದ ತಾಲೂಕು, ಇದು ಹೊಸನಗರ ಇರ್ಬೋದು ಮತ್ತು ಸಾಗರ ಇರ್ಬೋದು, ಮತ್ತು ಸಾಹಿತಿಗಳು ವಿಶೇಷವಾಗಿ ನಮ್ಗೆ ಭಾಳ ಸಪೋರ್ಟ್ ಕೊಟ್ಟಂಥವರು ಪರಿಸರವಾದಿಗಳು ಮತ್ತು ಸುಮಾರು ಜನ ನಮ್ಮ ಇಲ್ಲಿ ಕುರುವರಿ ಸೀತಾರಾಮ್ ಇದ್ದಾರೆ, ಮತ್ತು ಚಿಪ್ಪಳಿ ಅಖಿಲೇಶ್ ಇದ್ದಾರೆ, ಈಗ ನಮ್ಮ ಪ್ರಸನ್ನ ಅವರಿದ್ದಾರೆ. ಈಗ ಅನೇಕ ಈ ಥರದ ಜನಗಳು ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ನೀವು ಈ ರೂಟಲ್ಲಿ ಹೋಗಬೇಕು ಅಂತ ಕೂಡ ನಮ್ಮನ್ನು ಬೆಂತಟ್ಟಿದ್ದಾರೆ. ಹಾಗಾಗಿ ನಾವು ಗುರುವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಶಿವಪ್ಪ ನಾಯಕ ಸರ್ಕಲ್ಲಿಗೆ ನಮ್ಮ ಇಡೀ ಎಲ್ಲ ನಾವು ಬಂದು ಸೇರ್ಕೊತೀವಿ. ಶಿವಪ್ಪ ನಾಯಕ ಸರ್ಕಲ್ಲಿಂದ ಮಾರ್ಕೆಟ್ ರೋಡ್ ಸೊರಬ ರೋಡಲ್ಲಿ ನಮ್ಮ ಮೆರವಣಿಗೆ ಹೋಗುತ್ತೆ. ಲಿಂಬು ಸರ್ಕಲಲ್ಲಿ ತಿಲಕ್ ರೋಡಲ್ಲಿ ಹೋಗಿ ಸಾಗರ ಹೋಟ್ಲು ಸರ್ಕಲಲ್ಲಿ ಹೋಗಿ ಗಾಂಧಿ ಭವನದಲ್ಲಿ ಒಂದು ಸಭೆಯನ್ನು ಮಾಡ್ತೀವಿ. ಅಲ್ಲಿಗೆ ನಮ್ಮ ದಂಡಾಧಿಕಾರಿಯವ್ರನ್ನ ಕರೆಸಿ ಪಕ್ಷಾತೀತವಾಗಿ, ಇಲ್ಲಿ ಯಾವುದೇ ಒಂದು ಪಕ್ಷ ಇಲ್ಲ, ನಾನು ಅವತ್ತು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ, ಇವತ್ತು ತಮ್ಮ ಮುಂದೆ ಹೇಳ್ತೀನಿ, ಎಲ್ಲರೂ ಪಕ್ಷಾತೀತವಾಗಿ ಸೇರಬೇಕು. ಇಲ್ಲಿ ಯಾರೇ ನಿಮ್ಮ ಎಲೆಕ್ಷನ್ ಟೈಮಲ್ಲಿ ನೀವು ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಸಂಬಂಧ ಇಲ್ಲ. ನಮ್ಮ ಊರಿನ ಉಳಿವಿಗಾಗಿ ಮತ್ತು ಇದರಲ್ಲಿ ವಿಶೇಷವಾಗಿ ಇದು ಪ್ರವಾಸಿಕ ಕೇಂದ್ರ, ಯಾವುದು ನಮ್ಮ ಸಾಗರ ತಾಲೂಕು ಪ್ರವಾಸಿಕ ಕೇಂದ್ರ ಆಗಿರೋದ್ರಿಂದ ಪಶ್ಚಿಮ ಘಟ್ಟ ಒಂದು ಸೈಡು, ಅಲ್ಲಿ ಏನೂ ಮಾಡೋಕ್ಕೆ ಬರಲ್ಲ, ಅಲ್ಲಿ ಏನೂ ಮಾಡಲೂಬಾರ್ದು. ಹಾಗಾಗಿ ಇಲ್ಲಿ ಅನೇಕ ದೇವಸ್ಥಾನಗಳಿದೆ. ನಾನು ಇದರಲ್ಲಿ ಹೇಳಿದೆ, ಆ ದೇವಸ್ಥಾನಗಳಿರೋದ್ರಿಂದ ಆ ದೇವಸ್ಥಾನಗಳು ಉಳಿಬೇಕು, ನಮ್ಮ ಪರಿಸರ ಉಳಿಬೇಕು. ನಿಮ್ಮ ಮಾಧ್ಯಮಗಳು ನಮಗೆ ತುಂಬ ಸಹಕಾರ ಕೊಟ್ಟಿದ್ದೀವಿ. ಇಡೀ ಕರ್ನಾಟಕದಲ್ಲಿ ಇವತ್ತು ಹೈಯೆಸ್ಟ್
ಸುದ್ದಿಯನ್ನು ಎಲ್ಲರೂ ಮಾಡಿದಿದ್ರೆ ಅದು ನಮ್ಮ ಮಾಧ್ಯಮ. ನಾನು ಹಾಗೆ ನಿಮ್ಮ ಇಡೀ ಮಾಧ್ಯಮನ ಕೂಡ ನಾನು ಅಭಿನಂದಿಸ್ತಾ, ನೀವು ನಿಮ್ಮ ಮಾಧ್ಯಮದ ಮುಖಾಂತರ ನೀವು ಪ್ರಚಾರ ಕೊಡಬೇಕು. ಗುರುವಾರ ಸಹ ಬೆಳಗ್ಗೆ ಬೃಹತ್ ಸಮಾವೇಶ ಇದೆ ನಮ್ಮದು. ಯಾವುದೇ ಗಲಾಟೆ ಇಲ್ಲ, ದೊಂಬೆ ಇಲ್ಲ, ನಾವು ಯಾರನ್ನು ಬಂದ್ ಮಾಡಿ ಹೇಳಲ್ಲ. ಮೊದಲನೆಯದಾಗಿ ಕೇವಲ 5 ದಿವಸದಲ್ಲಿ ನಾವು ಅದನ್ನ ಇಟ್ಕೊಂಡಿದ್ದೀವಿ. 5 ದಿವಸ, ಯಾಕೆಂದರೆ ಅದು ಇನ್ನೂ ಟೈಮ್ ತೊಗೊಂಡಿದ್ರು ನಾವು ಒಂದು 50,000 ಜನ ಸೇರಿಸ್ತಿದ್ದೀವಿ. ನಮ್ಗೆ ಆ ಶಕ್ತಿ ಇದೆ. ಅದು ಇಡೀ ಜನ ಆ ಥರ ದಂಗೆ ಎದ್ದಿದ್ದಾರೆ ನಮ್ಮಲ್ಲಿ. ಆದರೆ ಸಡನ್ಲಿ ಇಟ್ಕೊಂಡಿದ್ದರಿಂದ ಈಗಲೂ ಸೇರೋ ನಿರೀಕ್ಷೆ ಇದೆ. ಆದರೂ ಕೂಡ ನಮ್ಮ ಪ್ರಚಾರ ಇನ್ನೂ ಸ್ವಲ್ಪ ಕಡಿಮೆ ಇದೆ. ಇನ್ನೂ 4 ದಿವಸ ಟೈಮ್ ಇದೆ. ಹೊಸನಗರದಿಂದ ಹಿಡಿದು ಸಾಗರದಿಂದ ಹಿಡಿದು ಎಲ್ಲ ಭಾಗದ ಅಂಗಡಿ ಮುಕ್ಕಟ್ಟು, ಸಾಗರದಲ್ಲೂ ಕೂಡ ಪ್ರತಿ ಅಂಗಡಿ ಮುಕ್ಕಟ್ಟುಗಳಿಗೆ ಹೋಗಿ ನಾವು ಕರೆ ಮಾಡ್ತೀವಿ. ನೀವು ನಮ್ಮ ಸಭೆಗೆ ಬನ್ನಿ. ಈಗಲೂ ನಾನು ಕೈ ಮುಗಿದು ಹೇಳ್ತೀನಿ, ನಮ್ಮ ಸಭೆಗೆ ಎಲ್ಲ ನಾಗರಿಕರು ಬರಬೇಕು. ಈ ಒಂದು ಮನವಿ ಸರ್ಕಾರಕ್ಕೆ ಮುಟ್ಟಬೇಕು ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿ ಮುಟ್ಟಬೇಕು. ಅದು ತಮ್ಮ ಮುಖಾಂತರ ಮುಟ್ಟಲಿ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟ ಮಾಡಿದ್ದೀವಿ. ಅಂದರೆ ನಾವು ಇಲ್ಲಿವರೆಗೆ ಕೊಟ್ಟಿರಲಿಲ್ಲ, ನಮಗೆ ಸಂಪರ್ಕ ಸಿಗಲಿಲ್ಲ ಅವರು. ಹಾಗಾಗಿ ನಾವು ಅವ್ರಿಗೆ ಕೊಟ್ಟಿರಲಿಲ್ಲ. ನಾವು ಈಗ ಅವ್ರನ್ನ ಭೇಟಿ ಮಾಡಿ ನಾವು ಆಹ್ವಾನವನ್ನು ಕೊಡ್ತೀವಿ. ಇವತ್ತು ತಾನೇ ನಾನು ಮಾಜಿ ಸಚಿವರಾಗಿರ್ತಕ್ಕಂಥ ಬೆಳಗ್ಗೆ 10 ಗಂಟೆಗೆ ಹೋಗಿ ಹಾಲಪ್ಪನವ್ರನ್ನ ಭೇಟಿ ಮಾಡಿ ಮನವಿಯನ್ನು ಕೊಟ್ಟು ಬಂದಿದ್ದೀನಿ. ನಾನು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಲೀಡರ್ಗಳನ್ನು ಕೂಡ ನಾನು ಕರಿತೀನಿ. ಅಲ್ಲಿ ಏನಿಲ್ಲ, ವಿಷಯಕ್ಕೆ ತಕ್ಕಂತೆ ಮಾತಾಡಬೇಕು. ನಮ್ಮ ಸಭೆ ದಿಕ್ತಪ್ಪಾರು ಅಷ್ಟಕ್ಕೆ ಮಾತ್ರ. ಅವ್ರು ಯಾರೇ ದೊಡ್ಡವರಾದರೂ ಸರಿ, ಮಾತು ಅಷ್ಟೇ ಆಡಬೇಕು. ಅದು ನಮ್ಮ ಕಂಡೀಷನ್. ಆ ಪ್ರಕಾರ ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಖಂಡಿತ ಕರಿತೀವಿ ಸರ್. ನಾಡ್ದು ಕೂಡ ಬರಕ್ಕೆ ಹೇಳ್ತೀವಿ. ನಮ್ಮ ಶಾಸಕರಿಗೆ ದಿಢೀರ್ ಅಂತ ಬೆಂಗಳೂರು ಹೊಟ್ಟಿದ್ದಾರೆ, ಈಗ ಅಲ್ಲ ಡೆಲ್ಲಿಗೆ ಹೊರಟಿದ್ದಾರೆ. ಹಾಗಾಗಿ ಅವರ ಬರ್ತಾರೆ ಅನ್ನೋ ನಿರೀಕ್ಷೆ ನಮ್ಗೆ ಭಾಳ ಇತ್ತು. ಅವರು ಅದನ್ನು ಹೇಳಿದರು. ಬಂದರೂ ಬರ್ಬೋದು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ನಾವು ಕರಿತೀವಿ, MP ಕರಿತೀವಿ, ಮತ್ತು ಮಾಜಿ ಸಚಿವರನ್ನು ಕರಿತೀವಿ. ಎಲ್ಲ ನಾಯಕರನ್ನು ಕರೆದುಕೊಂಡು ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.